ಕೂಡಿ ಬಂದಿರುವಂತ ಆತ್ಮೀಯ ಸಹೋದರ ಸಹೋದರಿಯರಿಗೆ ಮತ್ತೊಂದು ಸಾರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ಹೆಸರಿನಲ್ಲಿ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಕಾರ್ಯಕ್ರಮದ ಈ ಭಾಗದಲ್ಲಿ ದೇವರ ಅತ್ಯಮೂಲ್ಯವಾದಂತಹ ಮಾತುಗಳನ್ನು ಕೇಳಿ ಆತ್ಮೀಯ ಕ್ಷೇಮಾಭಿವೃದ್ಧಿಯನ್ನ ಹೊಂದಲಿಕ್ಕಾಗುವ ಹಾಗೆ ಪ್ರಾರ್ಥನೆ ಮುಖಾಂತರ ಈ ಒಂದು ಭಾಗಕ್ಕೆ ನಮ್ಮನ್ನು ನಾವು ಪ್ರವೇಶವನ್ನ ಮಾಡಿಕೊಳ್ಳೋಣ. ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ಪರಿಶುದ್ಧವಾದ ಘನವುಳ್ಳ ನಾಮಕ್ಕೆ ನಿನ್ನ ಪ್ರೀತಿಯ ಕುಮಾರನು ನಮ್ಮ ಒಡೆಯನಾದಂತಹ ಯೇಸು ಕ್ರಿಸ್ತನ ಮೂಲಕ ಕೃತಜ್ಞತಾಸ್ತುತಿ ಸ್ತೋತ್ರಗಳನ್ನ ಸಮರ್ಪಿಸಲಿಕ್ಕಾಗುವಂತೆ ಮತ್ತೊಂದು ಅವಕಾಶವನ್ನ ಆಯುಷ್ಕಾಲವನ್ನ ನಮ್ಮ ಜೀವಿತಕ್ಕೆ ದಯಪಾಲಿಸಿ ನಮ್ಮನ್ನ ಮುಂದುವರಿಸುತ್ತಿರುವಂತಹ ವಿಧಾನಕ್ಕಾಗಿ ಕೃತಜ್ಞತೆಗಳು ಸ್ತೋತ್ರಗಳು ತಂದೆ. ಕಾರ್ಯಕ್ರಮದ ಈ ಭಾಗದಲ್ಲಿ ನಿನ್ನ ಅತ್ಯಮೂಲ್ಯವಾದಂತಹ ಮಾತುಗಳನ್ನ ಕೇಳುವುದಕ್ಕೆ ನಾವೆಲ್ಲರೂ ಕೂಡ ಸಿದ್ಧವಾಗಿದ್ದೇವೆ. ನಿನ್ನ ವಾಕ್ಯಗಳ ಮೂಲಕ ನಮ್ಮೊಟ್ಟಿಗೆ ಮಾತಾಡು. ನಮ್ಮ ಆತ್ಮೀಯ ಮತ್ತು ಭೌತಿಕ ಜೀವಿತಗಳನ್ನ ಕ್ರಿಸ್ತ ನಂಬಿಕೆಯಲ್ಲಿ ಬಲಪಡಿಸು, ಪ್ರೋತ್ಸಾಹಿಸು ಎಂಬುದಾಗಿ ಈ ಪ್ರಾರ್ಥನೆಯನ್ನ ನಿನ್ನ ಪ್ರೀತಿಯ ಕುಮಾರನು ನಮ್ಮ ಒಡೆಯನಾದಂತಹ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ಈ ಭೂಮಿ ಮೇಲೆ ಬದುಕ್ತಕ್ಕಂತಹ ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನ ಜೀವಿತದ ಕಾಲದಲ್ಲಿ ನಿರಂತರವಾಗಿ ಸುಖವನ್ನೇ ಆತನು ಯಾವತ್ತೂ ಕೂಡ ಕಾಣೋದಕ್ಕೆ ಅವಕಾಶಗಳು ಅಷ್ಟೊಂದಾಗಿ ಕೂಡಿ ಬರೋದಿಲ್ಲ. ಸುಖ ದುಃಖ ಅನ್ನುವಂಥದ್ದು ಇವೆರಡೂ ಕೂಡ ಒಂದು ಗಾಡಿಗೆ ಎರಡು ಗಾಲಿಗಳಿದ್ದ ಹಾಗೆ. ಇವೆರಡರನ್ನ ನಾವು ಸರಿದೂಗಿಸ್ಕೊಂಡು ಹೋದಾಗ ಜೀವನ ಬಹಳ ಅಚ್ಚುಕಟ್ಟಾಗಿ ಸಾಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹಗಳು ಇರೋದಿಲ್ಲ. ಹಾಗಾಗಿ ಇವತ್ತು ಕ್ರೈಸ್ತರಾಗಿರ್ತಕ್ಕಂಥ ನಮ್ಮಗಳಿಗೆ, ಕ್ರಿಸ್ತ ನಂಬಿಕೆಯಲ್ಲಿ ಮುಂದುವರಿಯತಕ್ಕಂತಹ ಪ್ರಜೆಗಳಿಗೆ ಸುಖಕ್ಕಿಂತ ಹೆಚ್ಚಾಗಿ, ಸಂತೋಷಕ್ಕಿಂತ ಹೆಚ್ಚಾಗಿ ಕಷ್ಟಗಳಂತಕ್ಕಂಥದ್ದು ಜಾಸ್ತಿ ಇದಾವೆ, ತೊಂದರೆಗಳಂತಕ್ಕಂಥವು ಜಾಸ್ತಿ ಇದಾವೆ ಅನ್ನುವಂತಹ ಹೇಳಿಕೆಗಳನ್ನ ಬಹಳ ಹೆಚ್ಚಾಗಿ ನಮ್ಮ ಕಿವಿಗಳಿಗೆ ಬೀಳ್ತಾ ಇರ್ತವೆ. ಸೊ ಇದನ್ನು ಮೀರಿ ದೇವರಿಲ್ಲ ಅನ್ನುವಂಥವ್ರು ಕೂಡ, ಅಥವಾ ನಾಸ್ತಿಕರು ಅಂತಕ್ಕಂಥವ್ರು, ದೇವರಿದ್ದ ನಿಮಗಿಷ್ಟ ಕಷ್ಟಗಳು, ಸೊ ಹಾಗಾಗಿ ದೇವರಿಲ್ಲ ಅದಕ್ಕೆ ನಿಮ್ಗೆ ಇಷ್ಟ ಕಷ್ಟಗಳು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಇನ್ನು ಮುಂದುವರೆದು ನಿಮ್ ಕಷ್ಟಗಳನ್ನ ಪರಿಹರಿಸುವುದಕ್ಕೆ ದೇವರಿಗೆ ಶಕ್ತಿ ಇಲ್ಲ ಅಂತಲೂ ಕೂಡ ಅವರು ಮಾತಾಡ್ತಾ ಇರ್ತಾರೆ. ಸೊ ಹೇಗೋ ಈ ಕಷ್ಟಗಳು ವಿಚಾರದಲ್ಲಿ ಅನೇಕರು ಆತ್ಮ ಸಂಬಂಧವಾದಂತಹ ಮತ್ತು ಭೌತಿಕವಾದಂತಹ ತೊಂದರೆಗಳನ್ನ ಅನುಭವಿಸ್ತಾ ಇರ್ತಕ್ಕಂಥದ್ದನ್ನ ನಾವು ಸಮಾಜದಲ್ಲಿ ನಾವು ಕಾಣ್ತಾ ಇರ್ತೀವಿ. ಸೊ ಇವತ್ತು ನಾವು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡು ಕ್ರಿಸ್ತನ ಹೆಜ್ಜೆ ಜಾಡನ್ನ ಅನುಸರಿಸ್ತಕ್ಕಂತಹ ಒಂದು ನಿರ್ಧಾರದೊಂದಿಗೆ ಜೀವಿತವನ್ನ ಮುಂದುವರಿಸ್ತಿರ್ತಕ್ಕಂಥ ನಾವುಗಳು ಈ ಕಷ್ಟಗಳಿಂದ ಆಗ್ತಕ್ಕಂತಹ ಸ್ಥಿತಿಗತಿಗಳು ಏನು, ಈ ಕಷ್ಟಗಳಿಂದ ನಮ್ಗೆ ಮೇಲಾಗ್ತದ ಅಥವಾ ಕೇಡಾಗ್ತದ ಅನ್ನುವಂಥ ವಿಷಯದಲ್ಲಿ ತಿಳುವಳಿಕೆಯನ್ನ ನಾವು ವಾಕ್ಯದ ಮುಖಾಂತರ ಹೊಂದಿಕೊಂಡ್ರೆ ಕ್ರಿಸ್ತ ನಂಬಿಕೆಯಲ್ಲಿ ನಾವು ದೃಢವಾಗಿ ಮುಂದೆ ಸಾಗೋದಕ್ಕೆ ಅವಕಾಶ ಇರುತ್ತೆ. ಇದ್ರ ಬಗ್ಗೆ ನಮಗೆ ತಿಳುವಳಿಕೆಯ ಕೊರತೆಯಿಂದಾಗಿ ಕ್ರಿಸ್ತನನ್ನ ಅಂಗೀಕರಿಸೋದಕ್ಕೇನೋ ಆಸಕ್ತಿಯಿಂದ ಪ್ರಾರಂಭದಲ್ಲಿ ಮುಂದೆ ಬಂದಿರ್ತೀವಿ. ಆದ್ರೆ ಈ ರೀತಿಯಾದಂಥ ಕಷ್ಟಗಳು, ದುಃಖಗಳು, ನಿಂದನೆಗಳು, ತಿರಸ್ಕಾರಗಳು ಎದುರಾದಂಥ ಸಂದರ್ಭದಲ್ಲಿ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟುಬಿಟ್ಟು ಪುನಃ ಯಾವ ಜೀವಿತಕ್ಕೆ ನಾವು ಬಂದಿದ್ವೋ ಅದೇ ಜೀವಿತಕ್ಕೆ ನಾವೇನಾಗ್ಬಿಡ್ತೀವೋ ಹೋಗ್ಬಿಡುವಂತ ಅವಕಾಶಗಳಿರ್ತವೆ. ಸೊ ಹಾಗಾಗಿ ಇವತ್ತು ನಾವು ಸಭೆಯಾಗಿ ಈ ಒಂದು ವಿಷಯದಲ್ಲಿ ಒಂದಿಷ್ಟು ತಿಳುವಳಿಕೆಯನ್ನ ವಾಕ್ಯಗಳ ಮುಖಾಂತರ ಕಲಿಯೋದಕ್ಕೆ ನಾವು ಮುಂದಾಗೋಣ. ಸೊ ಕಷ್ಟಗಳಿಂದ ಆಗ್ತಕ್ಕಂತಹ ಮೇಲುಗಳು ಯಾವುವು ಅನ್ನುವಂತಹ ವಿಷಯನ ನಾವು ಕಲಿಯುವುದಕ್ಕೆ ಪ್ರಯತ್ನ ಮಾಡೋಣ. ಕಷ್ಟಗಳಿಂದ ಆಗುವಂತ ಮೇಲುಗಳು ಅಂತೇಳಿ. ಕಷ್ಟಗಳಿಂದ ಆಗುವಂತ ಮೇಲುಗಳೇನು, ಕಷ್ಟಗಳಿಂದ ನಮ್ಗೆ ಒಳ್ಳೇದಾಗುತ್ತೆ ಅಂತೇಳಿ ಗ್ರಂಥ ನಮಗೆ ಕರೆ ಕೊಡ್ತದೆ. ಸೊ
ಹಾಗಾದ್ರೆ ಮೇಲುಗಳು ಯಾವುವು ಅನ್ನುವಂಥದ್ದನ್ನ ಒಂದ್ಸಾರಿ ನಾವು ಗಮನಿಸಿದ್ರೆ, ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನದಿಂದ 4ನೇ ವಚನದವರೆಗೂ ವಿಷಯವನ್ನು ಗಮನಿಸಿದ್ರೆ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರೂ ಆಗಿರುವಿರಿ ಅಂತ ಹೇಳ್ತಾರೆ. ಹಾಗಾಗಿ ಕಷ್ಟಗಳಿಂದ ಆಗ್ತಕ್ಕಂಥ ಮೇಲುಗಳು ಏನು, ನಮಗೆ ಕಷ್ಟಗಳಿಂದ ಆಗ್ತಕ್ಕಂಥ ಒಳ್ಳೇದು ಏನು ಅಂತಂದ್ರೆ, ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ, ನಮಗೆ ನಂಬರ್ 1 ಏನಾಗುತ್ತೆ ಅಂದ್ರೆ, ಕಷ್ಟದಿಂದ ನಮಗೆ ತಾಳ್ಮೆ ಬರ್ತದೆ ಅಂತ ಹೇಳ್ತಾರೆ. ಕಷ್ಟಗಳಿಂದ ನಮಗೆ ತಾಳ್ಮೆ ಬರ್ತದೆ, ತಾಳ್ಮೆ ಉಂಟಾಗುತ್ತೆ, ತಾಳ್ಮೆಯನ್ನು ಕಲ್ತ್ಕೊಳ್ತೀವಿ ನಾವು ಅಂತ. ಎರಡನೇದಾಗಿ ನಾವು ಶಿಕ್ಷಿತರಾಗ್ತೀವಿ, ನಾವು ಎಜುಕೇಟೆಡ್ ಆಗ್ತೀವಿ, ಕಷ್ಟಗಳಿಂದ ನಾವು ಎಜುಕೇಟೆಡ್ ಆಗ್ತೀವಿ. ಮೂರನೇದ್ದು ಸರ್ವ ಸುಗುಣವುಳ್ಳವರಾಗ್ತೀವಿ. ಸರ್ವ ಸುಗುಣ, ಒಳ್ಳೆ ಗುಣಗಳು, ಎಲ್ಲಾ ಒಳ್ಳೆ ಗುಣಗಳು ನಮ್ಮಲ್ಲಿ ಉಂಟಾಗ್ತವೆ. ಆಮೇಲೆ ನಾವು ಏನು ಕಡಿಮೆ ಇಲ್ಲದವರಾಗ್ತೀವಿ ಅಂತ ಹೇಳ್ತಾರೆ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ರಿಂದ 5ನೇ ವಚನದವರೆಗೆ ಈ ಕಷ್ಟಗಳಿಂದ ನಮಗೇನ್ ಮೇಲಾಗುತ್ತೆ ಅನ್ನುವಂಥ ವಿಷಯವನ್ನ ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಅಪೊಸ್ತಲನಾದಂಥ ಪೌಲನು ರೋಮಾಪುರದಲ್ಲಿರ್ತಕ್ಕಂತಹ ದೇವಜನರಿಗೆ ಈ ವಿಷಯವನ್ನ ತಿಳಿಸ್ತಾ ಇದ್ದಾನೆ. ವಿಷಯವನ್ನು ಒಂದ್ಸಾರಿ ನಾವು ಗಮನಿಸೋಣ. ರೋಮಾಪುರದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನದವರೆಗೆ, ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿರೋಣ. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. 3ನೇ ವಚನ ಗಮನಿಸಿ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ ಎಂದು ಬಲ್ಲೆವು ಅಂತ ಹೇಳ್ತಾರೆ. ಸೊ ಕಷ್ಟಗಳಿಂದ ಏನಾಗುತ್ತಂತೆ, ಉಪದ್ರವಗಳಿಂದ ಏನಾಗುತ್ತೆ ಅಂತಂದ್ರೆ, ಮತ್ತೊಂದು ಸಾರಿ ನಮಗೆ ತಾಳ್ಮೆ ಬರ್ತದೆ, ತಾಳ್ಮೆ ಉಂಟಾಗುತ್ತೆ, ಆಮೇಲೆ ಭರವಸೆ ನಮಗೆ ಉಂಟಾಗುತ್ತೆ, ಯಾಕಂದ್ರೆ ಇನ್ನೊಂದು ಅನುಭವ ನಮಗೆ ಬರ್ತದೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ ನಮಗೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕಷ್ಟಗಳು ಮನುಷ್ಯನಿಗೆ ಮೇಲನ್ನುಂಟು ಮಾಡ್ತವೆ ಅಂತೇಳಿ ಗ್ರಂಥ ನಮಗೆ ಕರೆ ಕೊಡ್ತಾ ಇದೆ. ಸೊ ಹಾಗಾಗಿ ಕಷ್ಟಗಳು ಯಾವ್ಯಾವುದರಿಂದ ಬರ್ತವೆ ಅನ್ನುವಂಥದ್ದನ್ನು ಕೂಡ ಒಂದ್ಸರಿ ಗಮನಿಸ್ತಾ ನಾವು ಮುಂದಕ್ಕೆ ಸಾಗುವಂತ ಪ್ರಯತ್ನ ಮಾಡೋಣ. ಕಷ್ಟಗಳು ಸಾಮಾನ್ಯವಾಗಿ ಯಾಕೆ ಬರ್ತವೆ ಅನ್ನುವಂಥದ್ದನ್ನು ಒಂದ್ಸಾರಿ ಗಮನಿಸಿದ್ರೆ, ನಂಬರ್ 1 ಕಷ್ಟಗಳು ಯಾಕೆ ಬರ್ತವೆ? ನಂಬರ್ 1 ನಮ್ಮ ನಿರ್ಲಕ್ಷ್ಯತೆಯಿಂದ. ಅಂದ್ರೆ ಚಿಕ್ಕದಾಗಿದ್ದಾಗ್ಲೇನೆ ಅದಕ್ಕೆ ಏನ್ ಕಂಡ್ಕೋಬೇಕು, ನಾವು ಪರಿಹಾರ ಕಂಡ್ಕೊಳ್ಬೇಕು, ಅದನ್ನ ಹಾಗೆ ಬಿಟ್ಟು ಬಿಡ್ಬಾರ್ದು. ಯಾಕೆ ಬಿಡ್ತೀವಿ? ನಿರ್ಲಕ್ಷ್ಯ ಮಾಡೋದ್ರಿಂದ ಅದೇನಾಗುತ್ತೆ, ಗೇಣಲ್ಲಿ ಹೋಗುವಂಥದ್ದು ಅದೇನಾಗುತ್ತೆ, ಒಂದು ಮೊಳಕ್ಕೆ ಬೆಳ್ಕೊಂಡು ಹೋಗುತ್ತೆ ಅಂತ ಹೇಳಿ. ಸೊ ನಿರ್ಲಕ್ಷ್ಯ ಭಾವನೆ. ಏನ್ ನಿರ್ಲಕ್ಷ್ಯತೆ ಅಂತಂದ್ರೆ, ಪ್ರತಿಯೊಂದು ವಿಷಯದಲ್ಲಿ, ಕುಟುಂಬ ವಿಷಯದಲ್ಲಿ ಕೂಡ ಆಗ್ಲಿ, ಸಭೆ ವಿಷಯದಲ್ಲಾಗ್ಲಿ, ಸಾಮಾಜಿಕ ವಿಷಯದಲ್ಲಾಗ್ಲಿ, ಯಾವುದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡಬಾರ್ದು, ನಿರ್ಲಕ್ಷ್ಯ ಮಾಡಬಾರ್ದು. ನಿರ್ಲಕ್ಷ್ಯ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಕಷ್ಟಗಳು ಬರ್ತವೆ. ಇನ್ನೂ ಮುಂದುವರೆದ ಭಾಗದಲ್ಲಿ ನಮ್ಮ ಪ್ರಾಣನೂ ಕೂಡ ಹೋಗುವಂತಹ ಪರಿಸ್ಥಿತಿಗಳು ಎದುರಾಗ್ತವೆ ನಿರ್ಲಕ್ಷ್ಯತೆಯಿಂದ. ಹಳೆ ಒಡಂಬಡಿಕೆಯಲ್ಲಿ ಆರೋನನ ಮಕ್ಕಳಾದಂತಹ ನಾದಾಬು ಅಬಿಹು ಎಂಬತಕ್ಕಂಥ 2 ಮಕ್ಕಳನ್ನು ನಾವು ಗಮನಿಸ್ತೇವೆ. ಯಾಜಕಕಾಂಡ ಪುಸ್ತಕ 10ನೇ ಅಧ್ಯಾಯದಲ್ಲಿ ಈ ವಿಷಯವನ್ನು ನಾವು ಗಮನಿಸ್ತೇವೆ. ಯಾಜಕಕಾಂಡ ಪುಸ್ತಕ 10ನೇ ಅಧ್ಯಾಯ 1ನೇ ವಚನದಲ್ಲಿ ನಾದಾಬು ಮತ್ತು ಅಬಿಹು ಎಂಬತಕ್ಕಂತಹ 2 ಆರೋನನ ಮಕ್ಕಳು, ಲೆವಿಟಿಕ್ಸ್ ಚಾಪ್ಟರ್ 10 ವರ್ಸ್ 1 ನಲ್ಲಿ ಈ ನಾದಾಬು ಅಬಿಹು ಎಂಬತಕ್ಕಂಥವ್ರು ಏನ್ ಮಾಡ್ತಾರೆ ಅಂತಂದ್ರೆ, ದೇವರು ಆಜ್ಞಾಪಿಸದೇ ಇದ್ದ ಬೇರೆ ಬೆಂಕಿಯನ್ನು ತಗೊಂಡೋಗಿ ಏನ್ ಮಾಡ್ತಾರೆ, ಅಲ್ಲಿ ಅರ್ಪಿಸ್ತಾರೆ. ಸೊ ಏನಿದು? ನಿರ್ಲಕ್ಷ್ಯತೆ. ಸೊ ಯಾವ್ದಾದ್ರೂ ಏನು, ಬೆಂಕಿ ತಾನೆ, ಬೆಂಕಿ ಯಾವ್ದಾದ್ರೂ ಏನು ನಿರ್ಲಕ್ಷ್ಯತೆ.
ಸೊ ಹಾಗಾಗ್ಬಾರ್ದು. ಹಂಗಾದ್ರೆ ಏನಾಗುತ್ತೆ ಅಂತಂದ್ರೆ ಕಷ್ಟಗಳು ಏನಾಗುತ್ತವೆ, ನಾವೇ ತಗೋತೀವಿ. ಸೊ ಹಾಗಾಗಿ ಕಷ್ಟಗಳು ಯಾವ್ದ್ರಿಂದ ಬರ್ತವೆ ಅಂತಂದ್ರೆ, ನಂಬರ್ ಒನ್, ನಮ್ಮ ನಿರ್ಲಕ್ಷ್ಯತೆಯಿಂದ. ಯಾವುದನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಅದರಲ್ಲೂ ವಿಶೇಷವಾಗಿ ದೇವರ ವಿಷಯದಲ್ಲಿ ನಾವು ಯಾವತ್ತೂ ಕೂಡ ಯಾವ ಒಂದು ಚಿಕ್ಕ ವಿಷಯನೂ ಕೂಡ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ನೆಗ್ಲೆಕ್ಟ್ ಮಾಡಿದ್ರೆ ಕಷ್ಟ ನಾವಾಗೇ ಹೇಳ್ಕೊಳ್ತೀವಿ ಹೊರತಾಗಿ ಅದಕ್ಕೆ ದೇವರು ಕಾರಣನಾಗಿರೋದಿಲ್ಲ. ಸೊ ಹಾಗಾಗಿ ನಂಬರ್ ಒನ್, ನಮ್ಮ ನಿರ್ಲಕ್ಷ್ಯತೆಯಿಂದಾಗಿ ಕೆಲವು ಕಷ್ಟಗಳು ನಮಗೆ ಲಭಿಸ್ತವೆ. ಅವುಗಳು ಯಾವುವು ಅಂತಂದ್ರೆ, ಒಂದನೇದಾಗಿ ನಮ್ಮ ನಿರ್ಲಕ್ಷ್ಯತೆಯಿಂದ. ಎರಡನೇದಾಗಿ ಆಕಸ್ಮಿಕವಾಗಿ ಕೆಲವೊಂದು ಕಷ್ಟಗಳು ಸಂಭವಿಸ್ತವೆ. ಆಕಸ್ಮಿಕವಾಗಿ ಆಕ್ಸಿಡೆಂಟ್ಲಿ. ಫಾರ್ ಎಕ್ಸಾಂಪಲ್, ನಾವು ಗಾಡಿ ಓಡಿಸ್ತಾ ಇರ್ತೀವಿ, ಡ್ರೈವಿಂಗ್ ಮಾಡ್ತಾ ಇರ್ತೀವಿ, ನಾವು ಕರೆಕ್ಟ್ ಆಗಿ ಡ್ರೈವಿಂಗ್ ಮಾಡ್ತಾ ಇರ್ತೀವಿ. ಬಟ್ ಯಾವ ಏನ್ ಮಾಡ್ತಾನೆ, ನಿರ್ಲಕ್ಷ್ಯತೆಯಿಂದಾಗಿ ಬಂದು ನಮಗೆ ಗೊತ್ತಬಹುದು ಅಥವಾ ಏನೋ ಅನಾಹುತ ಆಗಿ ಅವು ಆಕ್ಸಿಡೆಂಟಲ್, ನಾವು ನಿರೀಕ್ಷೆ ಮಾಡಕ್ ಆಗಲ್ಲ ಅವುಗಳನ್ನ. ಇತ್ತೀಚೆಗೆ ಒಂದು ಏರೋಪ್ಲೇನ್ ಕ್ರಾಶ್ ಆಯ್ತು. ಅದು ಬೇಕಂತ ಆಯ್ತಾ. ನಾವು ಕೆಲವೊಂದು ಪಾಪ ಮಾಡ್ತೀವಿ. ಪಾಪ ಅಂದ್ರೆ ಏನು ನಮಗೆಲ್ಲ ಗೊತ್ತಿದೆ. ಪಾಪ ಅಂತಂದ್ರೆ ಆಜ್ಞೆಯನ್ನ ಅತಿಕ್ರಮಿಸುವಂಥದ್ದು, ಒಳ್ಳೆದನ್ನ ಮಾಡ್ಬೇಕಂತೇಳಿ ತಿಳಿದು ಅದನ್ನು ಮಾಡದೇ ಇರುವಂತದ್ದು, ಯಾವುದಕ್ಕೆ ನಂಬಿಕೆಗೆ ಆಧಾರ ಇಲ್ಲವೋ ಅದು ಕೂಡ ಪಾಪ ಎಂಬುದಾಗಿ ಗ್ರಂಥ ನಮಗೆ ಕರೆ ಕೊಡ್ತದೆ. ಸೊ ಹಾಗಾಗಿ ಕೆಲವೊಂದು ಕಷ್ಟಗಳು ಯಾಕೆ ಬರ್ತವೆ ಅಂತಂದ್ರೆ, ನಾವು ಮಾಡಿದ ಪಾಪದಿಂದಾಗಿ. ದೇವರು ಇದನ್ನು ಮಾಡು ಅಂತ ಹೇಳಿದ್ರೆ ನಾನು ಅದನ್ನು ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಕಷ್ಟಗಳು ಬಂದೇ ಬರ್ತವೆ. ಸೊ ಅದಕ್ಕೆ ನಾವು ಉದಾಹರಣೆಯನ್ನು ಗಮನಿಸಿದ್ರೆ, 1ನೇ ಸಮುವೇಲ ಗ್ರಂಥ 15ನೇ ಅಧ್ಯಾಯ 26ನೇ ವಚನದಲ್ಲಿ, ಫಸ್ಟ್ ಸ್ಯಾಮುಯೇಲ್ ಚಾಪ್ಟರ್ 15 ವರ್ಸ್ 26, ಫಸ್ಟ್ ಸ್ಯಾಮುಯೇಲ್ ಚಾಪ್ಟರ್ 15 ವರ್ಸ್ 26 ಅಲ್ಲಿ, ಇಲ್ಲಿ ಸೌಲ, ಇಸ್ರಾಯೇಲರ ಪ್ರಥಮ ಅರಸನಾದಂತಹ ಸೌಲ, ಈ ಸೌಲನಿಗೆ ದೇವರು ಏನ್ ಆಜ್ಞೆ ಕೊಟ್ಟಿರ್ತಾನೆ, ನೀನು ಅಮಾಲೇಕ್ಯರ ಎಲ್ಲವುಗಳನ್ನ ನೀನ್ ಏನ್ ಮಾಡ್ಬೇಕು, ನೀನು ನಾಶ ಮಾಡ್ಬೇಕು ಅಂತ ಹೇಳ್ತಾನೆ. ಆದ್ರೆ ಸೌಲ ಮಾಡಿದ್ದೇನು, ಆಜ್ಞೆಯನ್ನ ಅತಿಕ್ರಮಿಸ್ತಾನೆ. ಸೊ ಅತಿಕ್ರಮಿಸೋದ್ರಿಂದಾಗಿ ಏನಾಗುತ್ತೆ ಪರಿಸ್ಥಿತಿ ಅಂತಂದ್ರೆ, ಅರಸತನದಿಂದಲೇ ದೇವ್ರು ಏನ್ ಮಾಡ್ತಾನೆ, ಅವನನ್ನ ತೆಗೆದಾಕ್ಬಿಡ್ತಾನೆ ಅಂತ. ಸೊ ಸಮುವೇಲ ಗ್ರಂಥ ಎಷ್ಟು 1 ಸಮುವೇಲ 15ನೇ ಅಧ್ಯಾಯ 26ನೇ ವಚನ. ಅದಕ್ಕೆ ಸಮುವೇಲನು, ನಾನು ಹಿಂದಿರುಗಿ ನಿನ್ನ ಜೊತೆಯಲ್ಲಿ ಬರೋದಿಲ್ಲ, ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ ಆತನು ನಿನ್ನನ್ನು ಇಸ್ರಾಯೇಲರ ಅರಸನ ಸ್ಥಾನದಿಂದ ನಿನ್ನನ್ನು ಏನ್ ಮಾಡಿದ್ದಾನೆ, ತಳ್ಳಿಬಿಟ್ಟಿದ್ದಾನೆ. ಸೊ ಹಾಗಾಗಿ ಕಷ್ಟಗಳು, ಅವಾಗೇನು ಸುಖ ಇತ್ತ? ತಳ್ಳಿಬಿಟ್ಟ ಮೇಲೆ ಸೌಲ ಸುಖವಾಗಿದ್ದಿಲ್ಲ. ಕಷ್ಟಗಳು, ಏನ್ ಕಷ್ಟಗಳು? ಮನಸ್ಸಲ್ಲಿ ದ್ವೇಷ, ಅಸೂಹೆ, ಅಗೆ, ನನಗ್ ದಕ್ಕಲಾರದು ಇನ್ನೊಬ್ರಿಗೆ ದಕ್ಕಬಾರದು, ನಾನು ಪಡ್ಕೊಳ್ಳಲಾರದಂಥದ್ದು ಇನ್ನೊಬ್ರಿಗೆ ಯಾರಿಗೂ ಸಿಕ್ಕಬಾರದು. ಇವೆಲ್ಲ ಎಲ್ಲಿಂದ ಬರ್ತವೆ? ಇವೆಲ್ಲ ಪಾಪದ ಒಂದು ಕಾರ್ಯಕ್ರಮಗಳಿವೆಲ್ಲ, ಪಾಪದ ಒಂದು ಆಲೋಚನೆಗಳಿವೆಲ್ಲವೂ ಕೂಡ ಸೌಲನ ತಲೆ ಒಳಗೆ ಹೋಗ್ಕೊಂಡು ದಾವೀದನನ್ನ ಹೇಗಾದ್ರೂ ಮಾಡಿ ಮುಗಿಸ್ಬಿಡ್ಬೇಕು, ಅವನನ್ನು ಕೊಂದಾಕ್ಬೇಕು ಅನ್ನುವಂತ ಒಂದು ದುರಾಲೋಚನೆ ಅವನಲ್ಲಿ ಹುಟ್ಟಿ ಅವನ ಜೀವಿತದಲ್ಲೇ ಸಮಾಧಾನ ಅಂತಕ್ಕಂಥದ್ದೇ ಇಲ್ಲದೆ ಇರುವಂತ ಪರಿಸ್ಥಿತಿಯನ್ನ ಸ್ವತಃ ತಾನೇ ತನ್ನ ಕೈಯಾರೆ ತಂದುಕೊಳ್ತಾನೆ ಸೌಲ. ಹಾಗಾಗಿ ಕಷ್ಟಗಳು ಯಾಕೆ ಬರ್ತಾವ ಅಂತಂದ್ರೆ, ನಾವು ಮಾಡಿದ ತಪ್ಪಿನಿಂದಾಗಿ ಅಥವಾ ನಾವು ಮಾಡಿದಂತ ಪಾಪದಿಂದಾಗಿ ಏನ್ ಮಾಡ್ತೇವೆ ಅಂತಂದ್ರೆ ಕಷ್ಟಗಳು ಬರೋದಕ್ಕೆ ಸಾಧ್ಯ ಇದೆ. ಅವಿಶ್ವಾಸಿಗಳ ಸಹವಾಸದಿಂದ. ಅದಕ್ಕೆ ಗ್ರಂಥದಲ್ಲಿ ನಮಗೆ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 14-15ನೇ ವಚನದಲ್ಲಿ, ಸೆಕೆಂಡ್ ಕೊರಿಂಥಿಯನ್ಸ್ ಚಾಪ್ಟರ್ 6 ವರ್ಸ್ 14 and 15 ಅಲ್ಲಿ, ಸೆಕೆಂಡ್ ಕೊರಿಂಥಿಯನ್ಸ್ ಚಾಪ್ಟರ್ 6 ವರ್ಸ್ 14 and 15, ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡ್ರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು? ಬೆಳಕಿಗೂ ಕತ್ತಲಿಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ಕ್ವಶನ್, ಎಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಶ್ನೆ ಆನ್ಸರ್ ಏನು ಅಂತಂದ್ರೆ, ನಾವು ಸೇರ್ಬಾರ್ದು. ನಂಬಿಕೆ ಇಲ್ಲದವರೊಂದಿಗೆ ಏನ್ ಮಾಡ್ಬಾರ್ದು, ನಾವು ಸೇರ್ಬಾರ್ದು.
ಅವರ ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗಾರಾದಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಕಾರ್ಯಕ್ರಮಗಳಿಗೆ ನಮ್ಮನ್ನ ಏನ್ ಮಾಡ್ತಾರೆ ಹೇಳ್ಕೊಂಡು ಹೋಗ್ತಾರೆ. ಅವಾಗ ಏನಾಗುತ್ತೆ, ನಾವು ಮನಸಾಕ್ಷಿಗೆ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ನಿನ್ನ ಫೆಲೋಶಿಪ್ ಯಾರ ಜೊತೆಗಿದೆ, ನಿನ್ನ ಸಹವಾಸ ಯಾರ ಜೊತೆಗಿದೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತ ವಿಷಯ ಆಗತ್ತೆ. ನಮಗ್ ಕಷ್ಟ ಬರಬಾರದು ಅಂತಂದ್ರೆ, ಕಷ್ಟಗಳು ಯಾವ್ದ್ರಿಂದ ಅಂತಂದ್ರೆ ಅವಿಶ್ವಾಸಿಗಳ ಸಹವಾಸದಿಂದ. ಕೀರ್ತನೆಗಳ ಗ್ರಂಥ 1ನೇ ಕೀರ್ತನೆಯಲ್ಲಿ ನಮಗೆಲ್ಲರೂ ಗೊತ್ತಿದೆ, ಯಾವ ದುಷ್ಟರ ಆಲೋಚನೆಯ ಪ್ರಕಾರ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಧನ್ಯನು ಅಂತ ಹೇಳ್ತಾನೆ. ಅದ್ ನಿನ್ ಸಹವಾಸ ಯಾರ ಜೊತೆಗಿರ್ಬೇಕು, ನಿನ್ ಜೀವನ ಯಾರ ಜೊತೆಗಿರ್ಬೇಕು. ಸೊ ಇದು ಏನ್ ಮಾಡುತ್ತೆ ಅಂತಂದ್ರೆ ಕಷ್ಟಗಳಿಂದ ನಮ್ಮನ್ನ ಪಾರು ಮಾಡುವುದಕ್ಕೆ ಒಂದು ಆಲೋಚನೆ, ಒಂದು ದಾರಿಯನ್ನ ನಮಗೆ ಮಾಡಿಕೊಡ್ತದೆ. ಕಷ್ಟಗಳು ಅದರಿಂದ ಬರ್ತವೆ ಅವಿಶ್ವಾಸಿಗಳ ಸಹವಾಸದಿಂದ. ಈಗ ಉದಾಹರಣೆಗೆ ನನ್ನ ಒಬ್ಬ ಸ್ನೇಹಿತ ಇದ್ದಾನೆ ಅಂತ ಇಟ್ಕೊಳ್ಳಿ, ಅವನು ಕುಡಿತಾ ಇದ್ದಾನೆ, ಸಿಗರೇಟ್ ಸೇರ್ತಾ ಇದ್ದಾನೆ, ಮೋಸ ಮಾಡ್ತಾ ಇದ್ದಾನೆ, ಲೋಕದಲ್ಲಿ ತುಂಬಿ ತೊಳಗ್ತಾ ಇದ್ದಾನೆ, ಲೋಕ ವ್ಯವಹಾರಗಳಲ್ಲಿ ತುಂಬಿ ತೊಳಗ್ತಾ ಇದ್ದಾನೆ. ನನಗೆ ಅವ್ನ ಸ್ನೇಹಿತ ಅಂತ ಇಟ್ಕೊಳ್ಳಿ. ಈಗ ನನ್ನ ಸ್ನೇಹಿತ ಅವನವ್ರ ಜೊತೆಗೆ ಸಹವಾಸ ಮಾಡಿದೀನಿ ಅಂತಂದ್ರೆ ನಾನು ಕುಡಿಯದೇ ಇರೋಕ್ಕಾಗತ್ತ, ಸುಳ್ಳೆಣದೇ ಇರೋದಾಗತ್ತ. ಸಹವಾಸ ಅಂತಂದ್ರೆ ನನ್ನ ಆಲೋಚನೆಗಳು ಅವನ ಆಲೋಚನೆಗಳು ಸಿಂಕ್ ಆದಾಗ್ಲೇನೆ ಏನಾಗುತ್ತದು, ಸಹವಾಸ ಬರುತ್ತೆ, ಫ್ರೆಂಡ್ಶಿಪ್ ಬರುತ್ತೆ. ನನ್ನ ಥಿಂಕಿಂಗ್ಸು ಅವ್ರ ಥಿಂಕಿಂಗ್ಸು ಸಿಂಕ್ ಆಗ್ಲಿಲ್ಲ ಅಂತಂದ್ರೆ ಅಲ್ಲಿ ಫೆಲೋಶಿಪ್ ಬರಲ್ಲ, ಸಹವಾಸ ಬರಲ್ಲ. ಸೊ ಹಾಗಾಗಿ ಜಾಗ್ರತೆ. ಕೆಲವೊಂದು ಕಷ್ಟಗಳನ್ನ ನಾವೇ ನಮ್ಮ ಕೈಯಾರೆ ತಂದ್ಕೊಳ್ತೀವಿ. ಯಾವ ರೀತಿ ಅಂತಂದ್ರೆ ಅವಿಶ್ವಾಸಿಗಳ ಸಹವಾಸದಿಂದ ಅಥವಾ ನಾವು ಮಾಡಿದಂತ ಪಾಪಗಳಿಂದಾಗಿ ನಾವೇ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಕೈಯಾರೆ ನಾವು ಕಷ್ಟಗಳನ್ನ ತಂದ್ಕೊಳ್ತಕ್ಕಂತ ಒಂದು ಅವಕಾಶ ಇರ್ತದೆ ಅಂತೇಳಿ ಗ್ರಂಥ ನಮಗೆ ಕರೆ ಕೊಡ್ತದೆ. ಇನ್ನು ಐದನೇದು ಕಷ್ಟ ಯಾವ್ದ್ರಿಂದ ಬರ್ತದೆ, ಬೇರೆಯವರು ಮಾಡಿದ ಪಾಪದಿಂದಾಗಿ. ಬೇರೆಯವರು ಏನ್ ಮಾಡ್ತಾರೆ, ಉದಾಹರಣೆಗೆ ಒಂದು ಕುಟುಂಬದಲ್ಲಿ ಹೆಂಡತಿ ತುಂಬಾ ಸುಶೀಲೆಯಾಗಿ ಕುಟುಂಬವನ್ನ ಚೆನ್ನಾಗಿ ನಿರ್ವಹಣೆ ಮಾಡಬೇಕು, ಕುಟುಂಬನ ಚೆನ್ನಾಗಿ ನಾನು ಕಟ್ಕೊಳ್ಬೇಕು, ಸಮಾಜದಲ್ಲಿ ಗೌರವಯುತವಾಗಿ ನಾನು ಬದುಕಬೇಕು ಅನ್ನುವಂತ ಆಲೋಚನೆಯಿಂದ ದುಂದು ವೆಚ್ಚ ಮಾಡದೆ, ದುಡ್ಡು ಸೇರಿಸಿ ಕುಟುಂಬವನ್ನ ಜಾಣತನದಿಂದ ಪೋಷಣೆ ಮಾಡುವಂತಹ ಆಲೋಚನೆಯನ್ನು ಹೊಂದಿಕೊಂಡು ಹೋಗ್ತಾ ಇರ್ತಕ್ಕಂತಹ ಪತ್ನಿಗೆ ಒಬ್ಬ ಕುಡುಕನಾದಂತಹ ಗಂಡ ಇದ್ರೆ ಏನಾಗುತ್ತೆ, ಅವರಿಂದಾಗಿ ಕುಟುಂಬ ಏನಾಗುತ್ತೆ, ಕಷ್ಟಗಳ ಪಾಲಾಗತ್ತೆ. ಈಗ ಗಂಡನ ಕೆಲಸ ಏನು ಅಂತಂದ್ರೆ ಹೊರಗಡೆ ದುಡಿದು ಸಂಪಾದನೆ ಮಾಡಿ ಕುಟುಂಬದ ಭೌತಿಕ ಕೊರತೆಗಳನ್ನು ಏನ್ ಮಾಡ್ಬೇಕಾತನು, ನೀಗಿಸ್ಬೇಕು. ಹೆಂಡತಿ ಆದವ್ರು ಏನ್ ಮಾಡ್ಬೇಕಂತಂದ್ರೆ ಗಂಡ ಸಂಪಾದನೆ ಮಾಡ್ಕೊಂಡು ಬಂದಂತಹ ಆದಾಯವನ್ನ ಅಚ್ಚುಕಟ್ಟಾಗಿ ಗೃಹ ಪರಿಪಾಲನೆಯನ್ನ ಮಾಡೋದ್ರ ಮುಖಾಂತರ ಆಕೆ ಕುಟುಂಬವನ್ನ ನಿರ್ವಹಿಸ್ಬೇಕು. ಈಗ ಇದೊಂದು ಕೆಲಸ, ಇದೊಂದು ಕೆಲಸ. ಈಗ ಈತ ತಿಂಗಳಿಗೆ 1,000 ರೂಪಾಯಿ, ದಿನಕ್ಕೆ 1,000 ರೂಪಾಯಿ ದುಡಿತಾನೆ ಅಂತ ಇಟ್ಕೊಳ್ಳಿ. ದುಡಿದ್ಬಿಟ್ಟು 500 ರೂಪಾಯಿ ವೆಚ್ಚ ಮಾಡಿ, ದುಂದು ವೆಚ್ಚ ಮಾಡಿಯೋ ಅಥವಾ ದೇಹಕ್ಕೆ ಹಾನಿಕರವಾದಂತ ಪದಾರ್ಥಗಳನ್ನು ಸೇವಿಸುವುದ್ರ ಮೂಲಕ ಅದನ್ನು ವೆಚ್ಚ ಮಾಡಿ 500 ರೂಪಾಯಿ ತಂದು ಕೊಟ್ರೆ ಕುಟುಂಬ ನಡೆಸಕ್ಕಾಗತ್ತ, ಕಷ್ಟಗಳ ಪಾಲಾಗತ್ತೆ. ಕುಟುಂಬದ ಕೊರತೆಗಳನ್ನು ನೀಗಿಸಕ್ಕಾಗದೇನೆ ಸಾಲ ಮಾಡ್ಬೇಕಾಗತ್ತೆ, ಅದು ಮಾಡ್ಬೇಕಾಗತ್ತೆ, ಇದು ಮಾಡ್ಬೇಕಾಗತ್ತೆ, ಮಗದೊಂದು ಮಾಡಿ ಕಷ್ಟಗಳಿಗೆ ಗುರಿ ಆಗ್ಬೇಕಾಗತ್ತೆ. ಅದರೊಟ್ಟೊಟ್ಟಿಗೆ ಆ ರೀತಿಯಾದಂತ ಒಂದು ಮದ್ಯಪಾನ ಅಥವಾ ಧೂಮಪಾನಕ್ಕೆ ಬಲಿಯಾಗಿರ್ತಕ್ಕಂಥ ಆ ವ್ಯಕ್ತಿ ಆರೋಗ್ಯ ಕೂಡ ಏನಾಗುತ್ತೆ, ಕೆಟ್ಟೋಗುತ್ತೆ. ಸೊ ಹಾಗಾಗಿ ಏನ್ ಬರುತ್ತೆ, ಬೇರೆಯವ್ರು ಮಾಡಿದ ಪಾಪದಿಂದಾಗಿ ಕಷ್ಟಗಳೇನಾಗುತ್ತೆ, ನಮಗ್ ಬರ್ತದೆ. ಇನ್ನು ಉದಾಹರಣೆಗೆ ಇನ್ನೊಂದು ಮೆಟ್ಲು ಮುಂದಕ್ಕೆ ಹೋದ್ರೆ, ಅಥವಾ ನಮ್ಮ ಕುಟುಂಬದಲ್ಲಿನೇ ನನ್ನ ಮಗಳು ಅಥವಾ ನನ್ನ ಮಗನು ದೇವರ ಆಲೋಚನೆಗೆ ವಿರುದ್ಧವಾದಂತ ಕೆಲವೊಂದು ಕಾರ್ಯಕ್ರಮಗಳು ಮಾಡಿದಾಗ ಸೊ ಕಷ್ಟಗಳು ಯಾರಿಂದ ಬರ್ತವೆ, ಅವರಿಂದ ನಮಗೆ ಕಷ್ಟ ಬರ್ತವೆ. ಅವರು ಮಾಡಿದ ಕಷ್ಟದಿಂದ ನಮಗ್ ಬರ್ತದೆ. ಈಗ ಉದಾಹರಣೆಗೆ ನನ್ನ ಮಗಳು ಗಾಡಿ ಓಡಿಸ್ತಾ ಇದ್ದಾಳೆ ಅಂತ ಇಟ್ಕೊಳ್ಳಿ, ಗಾಡಿ ಓಡಿಸ್ತಾ ಇದ್ದಾಳೆ, ಆಕೆ ಡ್ರೈವಿಂಗ್ ಲೈಸೆನ್ಸ್ ಇದೆ, ಎಲ್ಲ ಇದೆ. ಆಕೆ ತಿಳಿಯದೇನೋ ಅಥವಾ ಪರಿಸ್ಥಿತಿ ಪ್ರಭಾವಕ್ಕೆ ಒಳಗಾಗಿನೋ ಹೋಗ್ಬಿಟ್ಟು ಯಾರಿಗೊಬ್ರು ಬುದ್ಧಿ ಬಿಟ್ರು ಅಂತ ಇಟ್ಕೊಳ್ಳಿ, ಆಕೆ ಮಾಡಿದ ಕೆಲಸ ಅದು. ಈಗ ಅದಕ್ಕೆ ಫೈನ್ ಬರ್ಸೋದು ಯಾರು, ಇವಾಗ ನಾನ್ ಬರ್ಸ್ಬೇಕು ಇವಾಗ. ಸೊ ಇದು ಕಷ್ಟಗಳು ಬೇರೆಯವರಿಂದ ಏನಾಗುತ್ತೆ, ಬೇರೆಯವ್ರು ಮಾಡಿದ ತಪ್ಪಿನಿಂದಾಗಿ ಅಥವಾ ಬೇರೆಯವ್ರು ಮಾಡಿದಂತಹ ಪಾಪದಿಂದಾಗಿ ಏನ್ ಮಾಡುತ್ತೆ, ಕಷ್ಟಗಳು ಬರ್ತವೆ ಅಂತ ಹೇಳಿ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ನಾವು ನೋಡಿದ್ರೆ, ಈ ಧೂಮಪಾನ, ಸಿಗರೆಟ್ ಸೇದೋದು
ಹಾನಿಕರ ಅಂತಿದೆ. ಈಗ ಸಿಗರೇಟ್ ಸೇದೋದು ಎಷ್ಟು ಹಾನಿಕರನೋ, ಅವರು ಸಿಗರೇಟ್ ಸೇದಿ ಹೊಗೆ ಬಿಡ್ತಾರಲ್ಲ ಅದನ್ನ ಸೇವಿಸೋರು ಕೂಡ ಅಷ್ಟೇ ಡೇಂಜರಸ್ ಒಳಗಾಗ್ತಾರೆ, ಅವ್ರ ಜೊತೆ ಇದ್ದವರು ಕೂಡ. ಸೊ ಹಾಗಾಗಿ ಕೆಲವೊಂದು ಸ್ಕೂಲ್ಗಳಲ್ಲಿ, ಕೆಲವು ಕಾಲೇಜ್ಗಳಲ್ಲಿ ಬರೆದಿರ್ತಾರೆ, ಇಷ್ಟು ಮೀಟರ್ ವರೆಗೂ ಏನಾಗಿರ್ತದೆ, ನೀವು ಯಾವುದೇ ರೀತಿಯಾದಂತಹ ಧೂಮಪಾನವನ್ನು ಇಲ್ಲಿ ಮಾಡಬಾರದು. ಯಾಕಂದ್ರೆ ಇಟ್ ಇಸ್ ವೆರಿ ಡೇಂಜರಸ್. ಯಾರೋ ಮಾಡಿದ ತಪ್ಪಿನಿಂದಾಗಿ ಇನ್ನೊಬ್ರಿಗೆ ಏನಾಗುತ್ತದು, ಶಿಕ್ಷೆ ಆಗುತ್ತೆ. ಸೊ ಹಾಗಾಗಿ ಚಿಕ್ಕ ಚಿಕ್ಕ ಮಕ್ಕಳುಗಳು ಈ ರೀತಿಯಾದಂತಹ ಒಂದು ಪದಾರ್ಥಗಳನ್ನ ಮಾಡಬಾರದು ಅಂತೇಳಿ ಅವ್ರಿಗೂ ಕೂಡ ಏಜ್ ರೆಸ್ಟ್ರಿಕ್ಷನ್ಸ್ ಅನ್ನೋದನ್ನ ಸರ್ಕಾರ ಏನಾಗಿದೆ, ಕಾನೂನು ತಂದಿದೆ. ಇನ್ನೊಂದು ಉದಾಹರಣೆ ಏನಂತಂದ್ರೆ, ಕೆಲವೊಂದು ಸ್ತ್ರೀಯರು ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಪ್ರೆಗ್ನೆಂಟ್ ಆಗಿದ್ದಂತ ಸಂದರ್ಭದಲ್ಲಿ, ಅವರು ಗರ್ಭಿಣಿ ಆಗಿದ್ದಾಗ ಕೆಲವೊಂದು ಆಲ್ಕೋಹಾಲ್ಗಳನ್ನ ಅವರು ಸೇವನೆ ಮಾಡೋದ್ರಿಂದ ಅದ್ರದ್ದು ಎಫೆಕ್ಟ್ ಯಾರ ಮೇಲೆ ಬೀಳ್ತದೆ, ಮಗು ಮೇಲೆ ಬೀಳ್ತದೆ. ಅಂದ್ರೆ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಏನಾಗ್ಬೇಕಾಗತ್ತೆ, ಶಿಕ್ಷೆಯನ್ನ, ಕಷ್ಟನ್ನ ಅನುಭವಿಸ್ಬೇಕಾಗತ್ತೆ ಅಂತೇಳಿ. ಸೊ ಹಾಗಾಗಿ ಕಷ್ಟಗಳು ಯಾಕೆ ಬರ್ತವೆ ಅನ್ನುವಂಥದ್ದನ್ನ ನಾವು ತಲೆಯಲ್ಲಿ ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ಕ್ರಿಸ್ತನ ನಂಬಿಕೆಯಲ್ಲಿ ಬಹಳ ಚಂದವಾಗಿ ನಾವು ಮುಂದಕ್ಕೆ ಸಾಗುವಂತ ಅವಕಾಶಗಳಿರ್ತವೆ. ಮುಂದುವರಿಸೋಣ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಕ್ರೈಸ್ತರಾಗಿರೋದ್ರಿಂದಲೇ ಕಷ್ಟಗಳು ಬರ್ತವೆ ಅಂತ ಹೇಳ್ತಾರೆ. ಕ್ರೈಸ್ತರಾಗಿರೋದ್ರಿಂದಲೇ, ನೀನ್ ಯಾವಾಗ ಕ್ರಿಶ್ಚಿಯನ್ ಆಗ್ತೀಯೋ ಅವಾಗ ನಿನಗೆ ಕಷ್ಟಗಳು ರೆಡಿ ಅಂತ ಹೇಳಿ. ನಮ್ಮ ಬ್ರದರ್ ಶ್ರೀನಿವಾಸ್ ಅವರು ಇದ್ದಾರೆ, ಪಾಪ ಅವರೆಲ್ಲ ವಿಶಾಖಪಟ್ಟಣದಿಂದ ಇಲ್ಲಿಗೆ ಕೆಲಸಕ್ಕೋಸ್ಕರ ಬಂದಿದ್ದಾರೆ. ಅವ್ರಿಗೊಂದು ಮನೆ ಬೇಕು. ಮನೆ ಅವ್ರಿಗೆ ದುಡ್ಡು ಕೊಡಕ್ಕೆ, ಅಡ್ವಾನ್ಸ್ ಕೊಡಕ್ಕೆ ಎಲ್ಲ ರೆಡಿ ಇದ್ದಾರೆ, ಎಲ್ಲ ಇವರು ಶಕ್ತಿ ಇದೆ. ಬಟ್ ನಾವು ಕ್ರಿಶ್ಚಿಯನ್ ಅಂತ ತಕ್ಷಣ ಮನೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ಕೊಡ್ತಾ ಇದ್ರೆ ಶ್ರೀನಿವಾಸ್ ನೋ, ಕ್ಯಾನ್ಸಲ್. ಆಲ್ರೆಡಿ ಒಂದ್ 2-3 ಮನೆ ನೋಡಿದ್ದಾರೆ, ಎಲ್ಲ ಓಕೆ. ನೀನ್ ಯಾರು ಅಂತ ಕೇಳಿದ್ರೆ, ನಾನು ಕ್ರಿಶ್ಚಿಯನ್ ಅಂತಂದಾಗ ಕ್ರಿಶ್ಚಿಯನ್ರಿಗೆ ನಾವು ಮನೆ ಕೊಡಲ್ಲ. ಯಾಕೆ? ಅವ್ರೇನ್ ತಪ್ಪು ಮಾಡಿದ್ರು? ಅವ್ರು ನಿಮ್ಮಲ್ಲಿ ಮನುಷ್ಯರಲ್ವಾ? ಅವ್ರು ದುಡ್ಡು ಕೊಡ್ತಾರೆ ತಾನೆ, ದುಡ್ಡು ಕೊಡ್ತಾರೆ, ಅಡ್ವಾನ್ಸ್ ಕೊಡ್ತಾರೆ. ನೀವು ಏನೆಲ್ಲ ಕಾನೂನುಗಳನ್ನ, ಅಂದ್ರೆ ಅಗ್ರಿಮೆಂಟ್ ಏನ್ ಮಾಡ್ಕೊತಾರೋ ಅಗ್ರಿಮೆಂಟ್ಗೆಲ್ಲ ಅವ್ರು ಒಪ್ಕೋತಾರೆ. ಮತ್ತೆ ಯಾಕೆ ಕೊಡಲ್ಲ ಅವರಿಗೆ? ಕಷ್ಟಗಳು ಯಾಕೆ ಬರ್ತವೆ? ಕ್ರೈಸ್ತರಾಗಿರೋದ್ರಿಂದಲೇ ನಿಮಗೆ ಕಷ್ಟ ಬರ್ತವೆ. ಇದಕ್ಕೆ ನಾವು ಮೈಂಡ್ ಸಿದ್ಧವಾಗಿರ್ಬೇಕು. ಅದಕ್ಕೆ ನಾವು ಮೈಂಡ್ ಸಿದ್ಧ ಆಗಿಲ್ಲ ಅಂತಂದ್ರೆ ನಾವೇನ್ ತಪ್ಪು ಮಾಡಿದೀವಪ್ಪ, ಸೊ ಇದು ಬೇಡ ಅನ್ನೋಂತ ಆಲೋಚನೆಗೆ ಬಂದ್ಬಿಡ್ತೀವಿ ನಾವು. ಅದಕ್ಕೆ ಗ್ರಂಥ ನಮಗೆ ಮೊದಲೇ ಹೇಳ್ತಾ ಇದೆ, ಯಾಕೆ ಕಷ್ಟಗಳು ಬರ್ತವೆ, ಕಾರಣಗಳನ್ನು. ವಾಟ್ ಇಸ್ ದ ರೀಸನ್? ಕಷ್ಟಗಳಿಗೆ ರೀಸನ್ ಏನು ಅಂತ ಹೇಳಿ. ಸೊ ಆಲೋಚನೆ ಮಾಡಿದ್ರೆ ಯೋಹಾನನ ಬರೆದ ಸುವಾರ್ತೆ 16ನೇ ಅಧ್ಯಾಯ 2ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನನ್ನ ಹೆಸರಿನ ನಿಮಿತ್ತ ನಿಮಗೆ ಕಷ್ಟಗಳು ಬರ್ತವೆ ಅಂತ ಹೇಳ್ತಾನೆ. ನಿಮ್ಮನ್ನು ಕೊಂದಾಕ್ತಾರೆ ಅಂತ ಹೇಳ್ತಾನೆ. ನಿಮ್ಮನ್ನ ನ್ಯಾಯಪೀಠಗಳಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾನೆ. ನಿಮ್ಮನ್ನು ಕೊಲ್ಲೋದ್ರಿಂದ ನಾವು ದೇವರಿಗೆ ಸೇವೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ಕೊತಾರೆ ಅಂತ ಹೇಳ್ತಾನೆ. ಜಾನ್ ಚಾಪ್ಟರ್ 16 ವರ್ಸ್ 2. ಜಾನ್ ಚಾಪ್ಟರ್ 16 ವರ್ಸ್ 2. ನಿಮಗೆ ಬಹಿಷ್ಕಾರ ಹಾಕುವರು, ಇದಲ್ಲದೆ ನಿಮ್ಮನ್ನು ಕೊಲ್ಲುವವರು ತಾನು ದೇವರಿಗೆ ಯಜ್ಞವನ್ನಾಗಿ ಮಾಡಿದ್ದೇನೆಂದು ನೆನೆಸುವ ಕಾಲ ಬರ್ತದೆ ಅಂತ ಹೇಳ್ತಾನೆ. ನೋಡಿ, ಯಾರು ಹೇಳ್ತಾ ಇದ್ರೆ ಮಾತನ್ನ? ಯೇಸು ಕ್ರಿಸ್ತ ತಮ್ಮ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನಿಮ್ಮನ್ನು ಬಹಿಷ್ಕಾರ ಹಾಕ್ತಾರೆ. ಬಹಿಷ್ಕಾರ ಹಾಕಿಲ್ವಾ? ನಾವೆಲ್ಲ ಯಾವ್ದಾವ್ದೋ ಹಿನ್ನೆಲೆಯಿಂದ ಬಂದಿದೀವಿ, ನಮಗೆ ಬಹಿಷ್ಕಾರ ಹಾಕಿಲ್ವಾ? ನಮ್ಮ ಸಮಾಜದೊಟ್ಟಿಗೆ ಇವರು ಸಹವಾಸ ಮಾಡಬಾರ್ದು, ನಮ್ಮ ಸಮಾಜದ ಒಂದು ಸಹವಾಸದಲ್ಲಿ ಇವ್ರು ಇರಬಾರ್ದು. ಬಹಿಷ್ಕಾರ ಹಾಕಿದ್ದಾರೆ. ಆಮೇಲೆ ಮುಂದುವರೆದ ಭಾಗದಲ್ಲಿ ಏನ್ ಹೇಳ್ತಾರೆ? ನಿಮ್ಮನ್ನ ಕೊಲೆ ಮಾಡುವವರು ದೇವರಿಗೆ ಯಜ್ಞ ಮಾಡಿದೀವಿ ಅನ್ನುವಂತ ಒಂದು ಕಾಲ ಬರ್ತದೆ ಅಂತ ಹೇಳ್ತಾನೆ. ನಮ್ಮನ್ನು ಕೊಂದಾಕಿದ್ರೆ ನಾವು ದೇವರಿಗೆ ಸೇವೆ ಮಾಡಿದೀವಿ, ನಾವು ದೇವರಿಗೆ ಮೆಚ್ಚುವಂತ ಕಾರ್ಯಕ್ರಮ ಮಾಡಿದೀವಿ ಅಂತೇಳಿ ಹೇಳ್ಕೊಳ್ತಕ್ಕಂಥ ದಿನಗಳು ಬರ್ತವೆ ಅಂತ ಹೇಳ್ತಾನೆ. ಆಲ್ರೆಡಿ ಬಂದ್ಬಿಟ್ಟಿದ್ದೇವೆ ಅವೆಲ್ಲ. ಸೊ ಹಾಗಾಗಿ ಕಷ್ಟಗಳು ಯಾವ್ದ್ರಿಂದ ಅಂತಂದ್ರೆ ಕ್ರೈಸ್ತರಾಗಿರೋದ್ರಿಂದಲೇ ಕಷ್ಟ ಬರ್ತವೆ. ಯಾವಾಗ ನೀನು ಕ್ರಿಸ್ತನನ್ನು ಅಂಗೀಕರಿಸ್ಕೊಟ್ಟಿಯೋ ಆವಾಗ ಕಷ್ಟಗಳು ನನಗೆ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ನನ್ನ ತಲೆಯಲ್ಲಿ ನಾನು ಫಿಕ್ಸ್ ಮಾಡ್ಕೋಬೇಕು. ಸೊ ಹಾಗಾಗಿ ಆ ಕಷ್ಟಗಳು ನಮ್ಮ ಕೆಟ್ಟತನಕ್ಕ ಅಂತಂದ್ರೆ ಕೆಟ್ಟತನಕ್ಕಲ್ಲ. ಯಾವುದಕ್ಕೆ? ನಮಗೆ ಮೇಲೆ ಆ ಕಷ್ಟಗಳೆಲ್ಲವೂ ಕೂಡ ನಮಗೆ ಮೇಲ್ಗಳು ಉಂಟು ಮಾಡ್ತವೆ, ನಮಗೆ ಒಳ್ಳೆದನ್ನೇ ಮಾಡ್ತವೆ ಕಷ್ಟಗಳು. ಆತ್ಮ ಸಂಬಂಧವಾದಂತ ಜೀವಿತದಲ್ಲಿ ನಮ್ಮನ್ನ ಬಲಪಡಿಸ್ತವೆ ಆ ಕಷ್ಟಗಳು ಅನ್ನುವಂಥದ್ದು ದೇವರ ವಾಕ್ಯದ ಒಂದು ಸಂದೇಶ. ಸೊ ಕ್ರೈಸ್ತರಿಗೆ ಇನ್ನೇನಾಗ್ತದೆ ಅಂತಂದ್ರೆ ವಿಪರೀತವಾದಂತ ಕಷ್ಟಗಳು ಬರ್ತವೆ ಅಂತ ಹೇಳ್ತಾನೆ. ಬರೀ ಕಷ್ಟ ಅಲ್ಲ, ಎಂತ ಕಷ್ಟ ಅದು? ವಿಪರೀತವಾದಂತ ಕಷ್ಟ, ವಿಪರೀತ ಕಷ್ಟ. ಗಮನಿಸೋಣ ಗ್ರಂಥದಲ್ಲಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ, ಫಸ್ಟ್ ಪೀಟರ್
chapter 4, 1 Peter chapter 4 verse 12 to 16. 1 Peter chapter 4 verse 12 to 16. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡ್ರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಅಂದ್ರೆ ಕ್ರೈಸ್ತರಿಗೆ ಏನಾಗ್ತದೆ? ವಿಪರೀತವಾದ ಸಂಗತಿ ಬರ್ತವೆ. ಕಷ್ಟಗಳೇ ದೊಡ್ಡದು, ಅದರಲ್ಲಿ ವಿಪರೀತವಾದ ಕಷ್ಟಗಳು. ಅದಕ್ಕೆ ನೀವು ಏನ್ ಮಾಡ್ಬಿಡ್ರಿ, ಸಂಭವಿಸಿತೆಂದು ನೀವು ಯೋಚಿಸ್ಬೇಡ್ರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷ ಉಳ್ಳವರಾಗಿರ್ರಿ. ಆತನ ಮಹಿಮೆ ಪ್ರತ್ಯಕ್ಷತೆಯಲ್ಲಿಯೂ ನೀವೂ ಸಂತೋಷ ಪಟ್ಟು ಉಲ್ಲಾಸಗೊಳ್ಳುವಿರಿ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪರಕಾರ್ಯಗಳಲ್ಲಿ ತಲೆ ಹಾಕುವವನು ಆಗಿದ್ದು ಆಗಬಾರದು ಅಂತ ಹೇಳ್ತಾರೆ. ಸೊ ಕ್ರೈಸ್ತರಿಗೆ ಕಷ್ಟಗಳು, ಅದು ಎಂತ ಕಷ್ಟಗಳು ಅಂತಂದ್ರೆ ವಿಪರೀತವಾದ ಕಷ್ಟ. ಕುಗ್ಗಬೇಡಿ, ಬೇಜಾರು ಮಾಡ್ಕೋಬೇಡಿ, ಮನಗುಂದಬೇಡಿ. ನೀವು ಎಷ್ಟರ ಮಟ್ಟಿಗೆ ಕ್ರಿಸ್ತನ ಬಾಧೆಗಳಲ್ಲಿ ಪಾಲ್ಗಾರಾಗ್ತಿರೋ ಅಷ್ಟರ ಮಟ್ಟಿಗೆ ನೀವು ಕ್ರಿಸ್ತನ ಮಹಿಮೆಯಲ್ಲಿ ಕೂಡ ನೀವೇನಾಗ್ತೀರಿ, ನೀವು ಪಾಲ್ಗಾರಾಗ್ತೀರಿ. ಅದಕ್ಕೆ ಅಪೊಸ್ತಲನಾದಂತ ಪೌಲನು ತಿಮೋತಿಗೆ ಒಂದು ಮಾತು ಹೇಳ್ತಾನೆ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು ಅಂತ ಹೇಳ್ತಾನೆ. ಏನ್ ಮಾಡಿದ್ರಪ್ಪ ಇವರು? ಕಳ್ತನ ಮಾಡಿದ್ರ, ಸುಳ್ಳು ಹೇಳಿದ್ರ, ವ್ಯಭಿಚಾರ ಮಾಡಿದ್ರ, ಏನು ಮಾಡಿಲ್ವಲ್ಲ. ಸೊ ಮನಸ್ಸು ಮಾಡುವವರೆಲ್ಲರೂ ಕೂಡ ಏನಾಗ್ತಾರಂತೆ? ಹಿಂಸೆಗೊಳಗಾಗ್ತಾರೆ. ಆ ಹಿಂಸೆಗಳು ಏನಕ್ಕೆ? ಆ ಕಷ್ಟಗಳು ಏನಕ್ಕೆ? ಕ್ರೈಸ್ತರಾಗಿರೋದ್ರಿಂದಲೇ ಕಷ್ಟಗಳು ಅಂತಂದ್ರೆ ಇವೆಲ್ಲ ಯಾಕೆ ಅಂತಂದ್ರೆ ನಿನ್ನನ್ನ ಶಿಕ್ಷಿತನನ್ನಾಗಿ ಮಾಡೋದಕ್ಕೋಸ್ಕರ, ನಿನ್ನನ್ನ ಎಜುಕೇಟ್ ಮಾಡೋದಕ್ಕೋಸ್ಕರ ಅಂತೇಳಿ ಈ ಕಷ್ಟಗಳು ಯಾಕೆ? ಎಜುಕೇಟ್ ಮಾಡೋದಕ್ಕೋಸ್ಕರ. ನೀನ್ ಎಜುಕೇಟ್ ಆಗ್ಬೇಕು. ಮೊನ್ನೆ ನನ್ನ ಮಗಳು ಶಾಲಿನಿಗೆ ಕಾಲು ನೋವು ಅಂತ ಬಂದ್ಲು ಮನೆಗೆ. ಯಾಕೆ ಕಾಲು ನೋವು ಅಂತಂದ್ರೆ ಟೀಚರ್ ಪನಿಷ್ಮೆಂಟ್ ಕೊಟ್ಟರು ನನಗೆ. ಏನ್ ಪನಿಷ್ಮೆಂಟ್ ಅಂತ? ಅದೇನಂದ್ರೆ ಹಿಂಗೆ ಏನಂತಾರೆ ಅದು ಉಟ್ ಬೈಟ್ ಅಂತ, ನಮ್ ಕಡೆ ಉಟ್ ಬೈಟ್ ಅಂತ ಕರಿತೀವಿ ನಾವು, ಈ ಕಡೆ ಏನಂತಾರೆ ಬಸ್ಕಿ ಹೊಡೆದು ಕಾಲು ನೋವು ಆಯ್ತು. ಎಷ್ಟು ಹೊಡೆದೆ ಪಪ್ಪ? 50 ಮೇಲೆ ಓಡಿಸಿದ್ರು ನನಗೆ. ಏನ್ 50 ಮೇಲೆ ಓಡಿಸಿದ್ರು? ಏನ್ ತಪ್ಪು ಮಾಡಿದೆ ನೀನು? ನಾನು ನೋಟ್ಬುಕ್ ತಗೊಂಡು ಹೋಗಿಲ್ಲ. ಸೊ ಆ ತಪ್ಪಿಗೆ ಟೀಚರ್ ಏನ್ ಮಾಡಿದ್ರೆ ಶಿಕ್ಷೆ ಕೊಟ್ಟಿದ್ದಾರೆ. ಆ ಶಿಕ್ಷೆ ಯಾಕೆ? ಆಕೆಯನ್ನ ಶಿಕ್ಷಣ ಮಾಡಿಸ್ಬೇಕು, ಎಜುಕೇಟ್ ಮಾಡೋದಕ್ಕೆ. ಇನ್ನೊಂದ್ಸರಿ ನೀನ್ ಈ ರೀತಿ ಏನ್ ಮಾಡ್ಬಾರ್ದು, ನೀನು ತಪ್ಪು ಮಾಡ್ಬಾರ್ದು. ನೀನ್ ಬರುವಾಗ ಎಲ್ಲರೂ ಕೂಡ ಬುಕ್ನ ತಗೊಂಡ್ ಬರ್ಬೇಕು. ನೀನ್ ಶಾಲೆಗೆ ಬರುವಾಗ ಎಲ್ಲ ಹೋಮ್ವರ್ಕ್ ಎಲ್ಲ ನೀಟಾಗಿ ನೀನ್ ಏನ್ ಮಾಡ್ಬೇಕು, ನೀನು ಮಾಡ್ಬೇಕು. ಅಂದ್ರೆ ನಿಮ್ಮ ಶಿಕ್ಷಣಕ್ಕೋಸ್ಕರನೇ ಈ ಶಿಕ್ಷೆ. ಸೊ ಹಾಗೆ ಕಷ್ಟಗಳು ಕೂಡ ಯಾಕೆ ಬರ್ತವೆ ನಮಗೆ ಅಂತಂದ್ರೆ ಶಿಕ್ಷಣಕ್ಕೋಸ್ಕರನೇ. ಇಬ್ರಿಯರ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಈ ವಿಷಯವನ್ನ ಗಮನಿಸ್ತದೆ. ಇಬ್ರಿಯರ ಬರೆದ ಪತ್ರಿಕೆ 12ನೇ ಅಧ್ಯಾಯ 6ನೇ ವಚನ. Hebrews chapter 12 verse 6. ಕರ್ತನು ತಾನು ಪ್ರೀತಿಸುವವರನ್ನೇ ಶಿಕ್ಷಿಸುತ್ತಾನೆ. ಯಾರು ಶಿಕ್ಷಿಸ್ತಾನೆ? ಪ್ರೀತಿಸುವವರನ್ನೇ. ಇವತ್ತು ನಮ್ಗೆ ಕಷ್ಟ ಬರ್ತಾ ಇದ್ದೀವಿ ಅಂತಂದ್ರೆ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೇನೆ ಅಂತ ಅರ್ಥ. ನಾವು ಕ್ರಿಸ್ತ ನಂಬಿಕೆಯಲ್ಲಿ ಎಷ್ಟರ ಮಟ್ಟಿಗೆ ನಾವು ದೃಢವಾಗಿರ್ತೀವಿ ಅನ್ನೋದನ್ನ ಕರ್ತನು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ರಿಂದ ನಮ್ಮನ್ನ ಶಿಕ್ಷಣ ಕೊಡ್ತಾ ಇದ್ದಾನೆ, ಎಜುಕೇಟ್ ಮಾಡ್ತಾ ಇದ್ದಾನೆ. ಇವಾಗ ನಮ್ಗೆ ಸ್ವಂತ ಚರ್ಚ್ ಬಿಲ್ಡಿಂಗ್ ಇಲ್ಲ, ಇವ್ರು ಮಾಡ್ತಾರೆ ನೋಡೋಣ. ಎಲ್ಲ ಅನುಕೂಲ ಇದ್ದಾಗ ಮಾಡ್ತಾರ, ಅನುಕೂಲ ಇಲ್ಲದೆ ಇದ್ದಾಗ ಮಾಡ್ತಾರ, ನೋಡೋಣ. ಶಿಕ್ಷಿಸೋದಕ್ಕೋಸ್ಕರ ನಮ್ಮನ್ನ. ಈ ಬಿಲ್ಡಿಂಗ್ ಇಲ್ಲಂದ್ರೂ ಪರವಾಗಿಲ್ಲ, ಎಲ್ಲಾದ್ರೂ ಆ ಮರದ ಕೆಳಗಡೆ ಕೂತ್ಕೊಂಡು ಏನ್ ಮಾಡ್ಬೋದು, ನಾವು ಆರಾಧನೆ ಮಾಡುವಂತ ಶಿಕ್ಷಣಕ್ಕೆ ಏನ್ ಮಾಡಿದ್ರೆ ನಮ್ಮನ್ನ ದೇವರು ಬೆಳೆಸ್ತಾ ಇದ್ದಾನೆ, ತನ್ನ ವಾಕ್ಯಗಳ ಮುಖಾಂತರ ಬೆಳೆಸ್ತಾ ಇದ್ದಾನೆ. ಸೊ ಹಾಗಾಗಿ ಕಷ್ಟಗಳು ಯಾಕೆ ಬರ್ತವೆ ಅಂತಂದ್ರೆ ನಿಮ್ಮನ್ನ ನನ್ನನ್ನ ಶಿಕ್ಷಣಕ್ಕೆ ಬೆಳೆಸೋದಕ್ಕೂ, ಶಿಕ್ಷಣದಲ್ಲಿ ನಮ್ಮನ್ನ ಬೆಳೆಸೋದಕ್ಕೋಸ್ಕರ, ಶಿಕ್ಷಿತರಾಗಿ ಮಾಡೋದಕ್ಕೋಸ್ಕರ ಅಂತ ಹೇಳ್ತಾರೆ.
ಸೊ ಹಾಗಾಗಿ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯಲ್ಲಿ, 2 Corinthians chapter 12 verse 7. ಇಲ್ಲಿ ಸಂದರ್ಭ ಏನಪ್ಪ ಅಂತಂದ್ರೆ, ಪೌಲ ತನ್ನನ್ನು ತಾನು ಅತಿಶಯ ಪಡೋದಕ್ಕೆ ಕೆಲವೊಂದು ಕಾರಣಗಳಿದಾವಂತೆ. ಕ್ರಿಸ್ತನಲ್ಲಿ ಅತಿಶಯ ಪಡೋದಕ್ಕೆ ಕೆಲವೊಂದು ಕಾರಣಗಳಿದಾವಂತೆ. ಆದ್ರೂ ನೀನು ಅಷ್ಟೊಂದು ಅತಿಶಯ ಪಡಬಾರ್ದು ನಿನ್ನನ್ನು ನೀನು ಅಂತೇಳಿ ಒಂದು ಶೂಲ ಆತನಲ್ಲಿ ಇಟ್ಟಿದೆ ಅಂತ ಹೇಳ್ತಾನೆ. ಒಂದು ಶೂಲ ಆತನಲ್ಲಿ ಇಟ್ಟಿದೆ ಅಂತ ಹೇಳ್ತಾನೆ. ಏನ ಆ ಶೂಲ ಅನ್ನುವಂಥದ್ದನ್ನ ಈಗ ಸಹೋದರರು ಓದ್ತಾರೆ. ಈ ಕಾರಣದಿಂದಲೂ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಕುತ್ತುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳಿಸಲ್ಪಟ್ಟನು ಅಂತ ಹೇಳ್ತಾನೆ. ಅಂದ್ರೆ ಒಂದು ಶೂಲ ಏನಾಗಿದೆ ಅಂತೆ, ನನ್ನ ಚುಚ್ಚಿದೆ ಅಂತ. ಯಾಕೆ ಚುಚ್ಚಿದ್ದದು? ನಿನ್ನ ಅತಿಶಯ ಪಡಬಾರದು ಅಂತ. ಈಗ ಎತ್ತುಗಳಿಗೆ, ಹಸುಗಳಿಗೆ, ಹೋರಿಗಳಿಗೆ ಮೂಗುದಾರ ಹಾಕ್ತಾರೆ. ಮೂಗುದಾರ ಯಾಕೆ ಹಾಕ್ತಾರೆ? ಅದು ಕಂಟ್ರೋಲ್ ಅಲ್ಲಿ ಇರಬೇಕು ಅಂತ. ಅದು ಮೂಗ್ದಾರ ಎಲ್ಲ ತಿಟ್ಕೊಳ್ಳಿ, ಅದನ್ನ ಕಂಟ್ರೋಲ್ ಮಾಡಕ್ ಆಗುತ್ತೆ ನಮ್ ಕೈಲಿ? ಆಗಲ್ಲ. ಸೊ ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಾನು ಅತಿಶಯ ಪಡುವಂತ ಕೆಲವೊಂದು ಸಂದರ್ಭಗಳು ಬಂದು ದೇವರಿಂದ ನಾನು ದೂರ ಆಗ್ಬಾರ್ದು ಅಂತೇಳಿ ದೇವರು ತನ್ನ ಸಹವಾಸದಲ್ಲಿ, ತನ್ನ ಅನ್ಯೋನ್ಯದಲ್ಲಿ, ತನ್ನ ಚಿತ್ತಕ್ಕನುಸಾರವಾಗಿ ನೀನು ಇರಬೇಕು ಅಂತೇಳಿ ನನ್ನನ್ನು ಶಿಕ್ಷಣಗೊಳಿಸ್ತಾನೆ. ಆ ರೀತಿ ಕೆಲವೊಂದು ಕಷ್ಟಗಳನ್ನ ಕೊಟ್ಟಾಗ್ಲೇ ನಾನು ಏನಾಗ್ತೀನಿ, ಅಲ್ಲಿ ಕಂಟ್ರೋಲ್ ಅಲ್ಲಿ ಇರ್ತೀನಿ. ಇಲ್ಲಾಂದ್ರೆ ಕಂಟ್ರೋಲ್ ಅಲ್ಲಿ ನಾನು ಸಿಗಲ್ಲ. ಹಸುಗಳನ್ನ ಹೊಲಕ್ಕೆ ಮೇಸಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಈ ಕತ್ತಲ್ಲಿ ಬದಿಗೆ ಅಂತ ಕಟ್ತಾ ಇದ್ರು. ಕತ್ತಲ್ಲಿ ಒಂದು ಎತ್ತುಗೋ ಅಥವಾ ಹಸುಗೋ ಒಂದು ಕತ್ತಲ್ಲಿ ಒಂದು ದೊಡ್ಡದು ಕೋಲು, ತಪ್ಪದಿರುವಂತ ಕೋಲು ಕಟ್ಟಿ ಅದು ಇಲ್ಲಿ ಕಟ್ಟಿ ಅದನ್ನ ಬಿಟ್ಬಿಡ್ತಿದ್ರು. ಅದು ಓಡಕ್ಕೆ ಆಗಲ್ಲ. ಅದು ಓಡೋದು ಏನಾಗುತ್ತೆ, ಮೊಳಕಾಲಿಗೆ ಅದು ಬಡಿತದೆ. ಅದು ಓಡಕ್ಕೆ ಆಗಲ್ಲ. ಅದು ಬಡಿಬಾರ್ದು, ಮೊಳಕಾಲಿಗೆ ತಗಲಬಾರ್ದು ಅಂತಂದ್ರೆ ಅದು ಏನಾಗ್ಬೇಕು, ನಿಧಾನಕ್ಕೆ ಹೋಗ್ಬೇಕು. ಅದು ಓಡ್ಬೇಕು ಇಟ್ಕಡೆ ಅದು ಇಷ್ಟು ದಪ್ಪ ಇರ್ತದೆ ಬಡಿಯೋದು. ಅದು ಮೊಳಕಾಲ್ ಓಡಿದಾಗ ಅದು ನೋವಾಗುತ್ತೆ. ಅದು ಓಡಲ್ಲ, ಅವಾಗ ಅದು ಓಡಲ್ಲ. ಸೊ ಅದ ಶಿಕ್ಷೆ ಯಾಕೆ? ಅದಕ್ಕೆ ಕಂಟ್ರೋಲ್ ಅಲ್ಲಿ ಏನಕ್ಕೆ ನೀನು ಅದೇನ್ ತಪ್ಪಾಡಿಲ್ಲ. ಬಟ್ ಅದು ನಿನ್ನಲ್ಲಿರುವಂತ ಕ್ಯಾರೆಕ್ಟರ್ ಏನ್ ಮಾಡ್ತಂದ್ರೆ ನೀನ್ ಬಿಟ್ಟೋಗ್ಬಿಡ್ತಿದಿ ನೀನು. ಸೊ ನೀನ್ ನನ್ನಲ್ಲಿ ಇರ್ಬೇಕು ಅಂತೇಳಿ ಆ ಒಂದು ಸಾಧನ ಏನ್ ಮಾಡ್ತಾರೆ, ಅದಕ್ಕೆ ಅಳವಡಿಸಿರ್ತಾರೆ ಅಂತ. ಸೊ ಹಾಗಾಗಿ ಕಷ್ಟಗಳು ಯಾಕೆ ಬರ್ತವೆ ಅಂತಂದ್ರೆ ನಮ್ಮನ್ನು ಶಿಕ್ಷಿತರಾಗಿ ಮಾಡೋದಕ್ಕೋಸ್ಕರ. 7ನೇ ಪಾಯಿಂಟ್, ಶಿಕ್ಷಿತರಾಗುವುದಕ್ಕಾಗಿ. ಶಿಕ್ಷಿತರಾಗುವುದಕ್ಕಾಗಿ ಅಂತ. ಸೊ ಇನ್ನು 8ನೇದ್ದು ನಮ್ಮನ್ನ ಪರೀಕ್ಷಿಸೋದಕ್ಕಾಗಿ. ಅನ್ನ ಮಾಡ್ತೀವಿ. ಅನ್ನ ಮಾಡಿದಾಗ ಏನ್ ಮಾಡ್ತೀರಿ, ಅದನ್ನ ಪರೀಕ್ಷೆ ಮಾಡ್ತಾರಲ್ಲ, ಬೆಂದಿದೆ ಇಲ್ಲ ಅಂತ ಪರೀಕ್ಷೆ ಮಾಡ್ತೀರಿ. ಸೊ ಮಕ್ಕಳೆಲ್ಲ ಓದ್ತಾ ಇದ್ದಾರೆ. ಅಕಾಡೆಮಿಕ್ ಇಯರ್ ಮುಗಿದ ತಕ್ಷಣ ಅವ್ರಿಗೆ ಯಾವ್ದು ಎಕ್ಸಾಮ್ ಇಲ್ಲ, ಏನಿಲ್ಲ. ನೆಕ್ಸ್ಟ್ 8th ಸ್ಟ್ಯಾಂಡರ್ಡ್ ಹೋಗ್ರಪ್ಪ, ಪ್ರಮೋಟ್ ಮಾಡಿದೀವಿ ಅಂತಂದ್ರೆ ಎಷ್ಟು ಈಸಿ ಆಗಿರುತ್ತಲ್ವಾ? ಹಂಗಾಗಲ್ಲ. ನಿಮ್ಗೆ ಏನ್ ಬೇಕು, 8th ಸ್ಟ್ಯಾಂಡರ್ಡ್ ಪ್ರಮೋಟ್ ಆಗ್ಬೇಕು, 7th ಸ್ಟ್ಯಾಂಡರ್ಡ್ ಪ್ರಮೋಟ್ ಆಗ್ಬೇಕಂತಂದ್ರೆ ಯು ಮಸ್ಟ್ ರೈಟ್ ಎಕ್ಸಾಮ್, ಯು ಮಸ್ಟ್ ಅಟೆಂಡ್ ಎಕ್ಸಾಮ್. ಆಗ್ಲೇನೆ ನೀನು 8ನೇ ಕ್ಲಾಸ್ಗೆ ಅರ್ಹತೆಯನ್ನು ಪಡ್ಕೊಂಡಿಲ್ಲ ಅನ್ನೋದು ನಿರ್ಧಾರ ಆಗೋದು ಪರೀಕ್ಷೆಯಲ್ಲಿ. ಸೊ ಹಾಗೆ ಕೆಲವೊಂದು ಕಷ್ಟಗಳು ನಮಗೆ ಬರ್ತವೆ. ಏನಕ್ಕೆ ಬರ್ತವೆ ಅಂತಂದ್ರೆ ಆ ಪರೀಕ್ಷೆಯಲ್ಲಿ ನಾನು ಪಾಸ್ ಆಗ್ಬೇಕು. ಪಾಸ್ ಆಗೋದಕ್ಕೋಸ್ಕರ ನನಗೆ ಪರೀಕ್ಷೆ ಬರ್ತವೆ, ಕಷ್ಟಗಳು ಬರ್ತವೆ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಮೂಲ ಪಿತೃವಾದಂತಹ ಅಬ್ರಹಾಮನ ಮಗನಾದಂತಹ ಈಸಾಕನನ್ನ ದೇವ್ರು ಏನ್ ಮಾಡ್ತಾನೆ, ಅದಕ್ಕೋಸ್ಕರ ನಿನ್ನ ಮಗನನ್ನ ಏನ್ ಮಾಡೋ ನೀನು ಅರ್ಪಿಸು ಅಂತ ಕೇಳ್ತಾನೆ. ಸೊ ಅವಾಗ ಅಬ್ರಹಾಮನ್ ಏನ್ ಮಾಡ್ಬೇಕಾಗಿತ್ತು, ಆ ಪರೀಕ್ಷೆಯಲ್ಲಿ ಏನ್ ಮಾಡ್ಬೇಕಾತನು, ಗೆಲ್ಬೇಕಾತನು. ಆ ಕಷ್ಟ ಅದು ಸಿಂಪಲ್ ಕೆಲಸನ ಬರೋದು, ಅದು ಬಹಳ ಸರಳವಾದ ಕೆಲಸನೇ. ಅರೆ ಈ ದೇವರು ವಾಗ್ದಾನ ಮಾಡಿದಂತದನ್ನ 25 ವರ್ಷಗಳ ಕಾಲ ಆತನು ತಾಳ್ಮೆಯಿಂದ ಕಾದುಕೊಂಡು ಆ ವಾಗ್ದಾನ ಪಡ್ಕೊಂಡಿದ್ದಾನೆ. ಆ ಮಗುನ್ ನೋಡಿದ ತಕ್ಷಣ ಅಬ್ರಾಮ ಎಷ್ಟು ಹತ್ತಿರ್ಲಿಕ್ಕಿಲ್ಲ, ಸಾರಳ ಎಷ್ಟು ಭಾವೋದ್ವೇಗಗಳಾಗಿರಲ್ಲ. ಅಯ್ಯೋ ನನಗೆ ಈ ವಯಸ್ಸಲ್ಲಿ ನನಗೆ ಈ ಮಗು ಬಂದಿದೆಯಲ್ಲ, ದೇವರು ನನಗೆ ಈ ಮಗು ಕೊಟ್ಟಿದ್ದಾನಲ್ಲ, ತನ್ನ ವಾಗ್ದಾನ ನೆರವೇರಿಸಿದನಲ್ಲ ಅಂತೇಳಿ ಎಷ್ಟು ಪ್ರೀತಿ.
ಆ ಮಗು ಮೇಲೆ ಇಟ್ಟಿರ್ಲಿಕ್ಕಿಲ್ಲ ಅವ್ರು. ಸೊ ಆ ಮಗು ಬೆಳೆದು ದೊಡ್ಡವನಾಗಿ ಸ್ವಲ್ಪ ದೊಡ್ಡವನಾದ್ಮೇಲೆ ಈಗ ದೇವ್ರ ಅಂತ ಇದ್ದಾನೆ, ಆ ಮಗುನ ಕೊಡು ಅಂತಂದಾಗ ಎಷ್ಟು ಕಷ್ಟಗಳಿವೆಲ್ಲ. ಈಗ ಅವ್ರು ದೇವ್ರಿಗೆ ಬೈಬೋದಲ್ವಾ, ದೇವ್ರಿಗೆ ಅನ್ಬೋದಲ್ವಾ, ಯಾಕ್ರಿ ಕೊಡಕ್ ಹೋಗಿದ್ರಿ ನೀವು? ಈಗ ನಾವು ಒಂದ್ ವೇಳೆ ಅವ್ರ ಸ್ಥಾನದಲ್ಲಿ ಇದ್ರೆ, ಅಬ್ರಾಹ್ಮಣ ಸ್ಥಾನದಲ್ಲಿ ಇದ್ದಿದ್ರೆ, ಹೌದ್ರಿ ಕೊಡೋದ್ ಕೊಟ್ರಿ ಮತ್ತೆ ತಗೊಳ್ತಾ ಇದ್ರಿ, ಇಷ್ಟಕ್ಕೂ ಯಾಕೆ ಕೊಟ್ರಿ ನೀವು? ತಗೊಳಂಗಿತ್ತಂದ್ರೆ ಯಾಕೆ ಕೊಟ್ರಿ ನೀವು? ಅಬ್ರಾಹ್ಮಣ ಹಂಗ್ ಮಾಡ್ಲಿಲ್ಲ. ಅಬ್ರಾಹ್ಮಣ ಏನ್ ಮಾಡದಂತಂದ್ರೆ, ಆತನು ಸತ್ತವರನ್ನು ಕೂಡ ಬದುಕಿಸೋದಕ್ಕೆ ಆತನ ಏನಾಗಿದ್ದಾನೆ, ಅದನ್ನು ಸಮರ್ಥನಾಗಿದ್ದಾನೆ ಅಂತೇಳಿ ನಂಬಿ ಆ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾನೆ. ಪರೀಕ್ಷೆಯಲ್ಲಿ ಪಾಸ್ ಆಗ್ತಾನೆ. ಯಾಕೆ ಕಷ್ಟಗಳು ಯಾಕೆ ಬರ್ತವೆ ಅಂತಂದ್ರೆ, ನಮ್ಮನ್ನು ಪರೀಕ್ಷಿಸೋದಕ್ಕಾಗಿ. ನಾನು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ತೀನೋ ನಿಲ್ಲಲ್ವೋ ಅನ್ನುವಂಥದ್ದನ್ನ ನಮ್ಮನ್ನ ಪರೀಕ್ಷಿಸೋದಕ್ಕೋಸ್ಕರ ಏನಾಗುತ್ತೆ ಅಂತಂದ್ರೆ ಕಷ್ಟಗಳು ಬರ್ತಿರ್ತವೆ, ಕೆಲವೊಂದು ಕಷ್ಟಗಳು ಬರ್ತವೆ. ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ ಈ ವಿಷಯವನ್ನ ನಾವು ಗಮನಿಸ್ತೇವೆ. ಇಬ್ರಿಯರು ಬರೆದ ಪತ್ರಿಕೆ ಅಬ್ರಾಹ್ಮನ ವಿಚಾರದಲ್ಲೇನೆ 11ನೇ ಅಧ್ಯಾಯ, ಇಬ್ರಿಯ 11, Hebrews chapter 11 verse 17 to 19. ಅಬ್ರಹಾಮನು ಪರಿಶೋಧಿತನಾಗಿ ನಂಬಿಕೆಯಿಂದಲೇ ಈಸಾಕನನ್ನು ಯಾವುದರಿಂದ ಪರಿಶೋಧಿತನಾಗಿ ಏನಾಗ್ತಾ ಇದ್ದಾನೆ, ನಂಬಿಕೆಯಿಂದಲೇ ಅದನ್ನ ಏನ್ ಮಾಡಿದ್ದಾನೆ, ಜಯಿಸಿದ್ದಾನೆ ಅಂತ. ಸೊ ಪರೀಕ್ಷಿಸೋದಕ್ಕೋಸ್ಕರ ಕೆಲವೊಂದು ಕಷ್ಟಗಳು ನಮ್ಗೆ ಏನಾಗ್ತವೆ, ಬರ್ತವೆ ಅಂತ ಹೇಳ್ತಾನೆ. ಕೊನೆಯದಾಗಿ 9ನೇ ಪಾಯಿಂಟ್, ತಿರಸ್ಕಾರ ಮಾಡೋದ್ರಿಂದ ದೇವರ ಕೃಪೆಯನ್ನು ತಿರಸ್ಕಾರ ಮಾಡುವುದಿಲ್ಲ. ದೇವರ ಕೃಪೆನ, ಗ್ರೇಸ್, ಗಾಡ್ಸ್ ಗ್ರೇಸ್ ಅನ್ನ ನಾವು ನೆಗ್ಲೆಕ್ಟ್ ಮಾಡೋದ್ರಿಂದ ಕಷ್ಟಗಳು ಬರ್ತವೆ ನಮಗೆ ಅಂತೇಳಿ. ಕೃಪೆ ಅಂದ್ರೆ ಏನು? ಇಷ್ಟಕ್ಕೂ ಅರ್ಹತೆ ಇಲ್ಲದವನಿಗೆ ಅರ್ಹತೆಯನ್ನ ಕೊಡುವಂಥದ್ದು ಕೃಪೆ. ಸೊ ಹಾಗಾಗಿ ಇವತ್ತು ದೇವರು ನಮ್ಗೆ ಏನ್ ಮಾಡ್ತಾ ಇದ್ದಾನೆ, ಕೃಪೆಯನ್ನು ಕೊಡ್ತಾ ಇದ್ದಾನೆ. ಆ ಕೃಪೆಯನ್ನ ನಾನು ಏನ್ ಮಾಡ್ಬಾರ್ದು, ನಿರ್ಲಕ್ಷ್ಯ ಮಾಡಬಾರ್ದು, ನೆಗ್ಲೆಕ್ಟ್ ಮಾಡಬಾರ್ದು. ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ನಮಗೆ ಶಿಕ್ಷೆಗಳು ಬರ್ತವೆ, ಕಷ್ಟಗಳು ಬರ್ತವೆ. ಈ ಶಿಕ್ಷೆ ಅಂತಂದ್ರೆ ಇದು ತಾತ್ಕಾಲಿಕವಾದಂತ ಶಿಕ್ಷೆ ಅಲ್ಲ. ಇದು ದೇವರ ಕೃಪೆಯನ್ನ, ಇವೆಲ್ಲವೂ ತಾತ್ಕಾಲಿಕವಾದಂತವುಗಳೇ. ಇವು ನಮ್ಮನ್ನ ಕರೆಕ್ಷನ್ ಮಾಡ್ಕೊಳ್ಳಕ್ಕೆ, ನಮ್ಮನ್ನ ತಿದ್ದೋದಕ್ಕೆ ಇವೆಲ್ಲ ಕಷ್ಟಗಳು ಇರ್ತವೆ, ಇದಕ್ಕೊಂದು ಅವಕಾಶ ಇರ್ತವೆ. ಬಟ್ ಇದಕ್ಕೆ ದೇವರ ಕೃಪೆಯನ್ನ ತಿರಸ್ಕಾರ ಮಾಡೋದ್ರಿಂದ ಏನಾಗುತ್ತಂತಂದ್ರೆ ಶಾಶ್ವತವಾದಂತಹ ನರಕವನ್ನು ಅನುಭವಿಸ್ಬೇಕಾಗ್ತದೆ ಅಂತೇಳಿ. ಶಾಶ್ವತವಾದ ನರಕ, ಮತ್ತೊಂದು ಅವಕಾಶ ಇರಲ್ಲ ಅಲ್ಲಿ. ಇವೆಲ್ಲವರೆಗೆ ಅವಕಾಶ ಇದೆ. ನಮ್ಮ ನಿರ್ಲಕ್ಷ್ಯತೆಯಿಂದ ಒಂದೇನೋ ಕಷ್ಟ ಅನುಭವಿಸಿದ ನೆಕ್ಸ್ಟ್ ಏನ್ ಮಾಡ್ತೀನಿ, ನಾನು ನಿರ್ಲಕ್ಷ್ಯ ಮಾಡಬಾರ್ದಪ್ಪ ಅಂತೇಳಿ ಅಲರ್ಟ್ ಆಗ್ತೀನಿ ನಾನು. ಸೊ ನೆಕ್ಸ್ಟ್ ಆಕಸ್ಮಿಕವಾಗಿ ಏನಾದ್ರು ಆಯ್ತಂದ್ರೆ, ಸೊ ಬಿ ಕೇರ್ಫುಲ್, ಹಿಂಗಾದ್ರೆ ಹಿಂಗೆ ಪ್ರಿಕಾಷನ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡ್ತೇನೆ. ನಾವು ಮಾಡಿದ ಪಾಪ, ಸೊ ಇವತ್ತು ನಾನು ಮಾಡಿದೆ, ಇನ್ನೊಂದ್ಸರಿ ನಾವು ಮಾಡಬಾರ್ದು ಅನ್ನೋಂಥ ಅವಕಾಶ ಇದೆ. ಅವಿಶ್ವಾಸಗಳ ಸಹವಾಸದಿಂದ ನಾನು ಸೇರ್ಬಿಟ್ಟು ಹಿಂಗೆ ಆಗ್ಬಿಟ್ಟೆಪ್ಪ, ನಾನು ಬೇಡ, ಇದು ಹಿಂಗೆ ಬೇಡ, ಇದನ್ನ ಕರೆಕ್ಷನ್ ಮಾಡ್ಬೇಡ ಅಂತಂದಾಗ ತಪ್ಪಿಸ್ಕೊಳ್ಳೋಕೆ ಅವಕಾಶ ಇರುತ್ತೆ. ಬೇರೆಯವರು ಮಾಡಿದ ಪಾಪದಿಂದ, ಹೌದು ಅವತ್ತು ಅವ್ರಾಗ ಮಾಡಿದ್ರು, ಅದಕ್ಕೆ ನಾನು ಅದನ್ನ ಇವತ್ತು ನಾನು ಅನುಭವಿಸ್ತಾ ಇದ್ದೀನಿ, ಇನ್ನೊಂದ್ಸರಿ ನಾನು ಅಲರ್ಟ್ ಆಗಿರ್ಬೇಕು, ಎಚ್ಚರಿಕೆ ಆಗಿರ್ಬೇಕು, ಜಾಗೃತಿ ಆಗಿರ್ಬೇಕು ಅಂತ ತಿದ್ಕೊಳ್ಳೋಕೆ ಅವಕಾಶ ಇರುತ್ತೆ. ಸೊ ಕ್ರೈಸ್ತರಾಗಿರೋದ್ರಿಂದಲೇ ಎಸ್ ನಾನು ಕ್ರೈಸ್ತನಾಗಿದ್ದೀನಿ, ಅದಕ್ಕೋಸ್ಕರ ನಮಗೆ ಕಷ್ಟ ಬರ್ತಾ ಇದ್ದಾವೆ. ಸೊ ಈ ಕಷ್ಟದ ಜೊತೆಗೆ ನನಗೆ ಮಹಿಮೆ ಕೂಡ ಇದೆ. ನಾನು ಕ್ರಿಸ್ತನ ಬಾಧೆಗಳಲ್ಲಿ ಎಷ್ಟು ಪಾಲ್ಗಾರರಾಗ್ತಿದ್ದೋ ಅಷ್ಟರ ಮಟ್ಟಿಗೆ ನನ್ನ ಮಹಿಮೆಯಲ್ಲಿ ಕೂಡ ಪಾಲ್ಗಾರರಾಗ್ತಿದ್ದೀನಿ ಅನ್ನುವಂಥದ್ದು ಕೂಡ ಇದು ನನಗೆ ಅರಿವಿಗಿದೆ. ಸೊ ಇನ್ನು ಶಿಕ್ಷಕರಾಗೋದಕ್ಕೋಸ್ಕರ, ನಾನು ಎಜುಕೇಟ್ ಆಗೋದಕ್ಕೋಸ್ಕರ ಕಷ್ಟಗಳು ಬರ್ತಾ ಇದ್ದಾವೆ. ದೇವರನ್ನ ಪರೀಕ್ಷಿಸೋದಕ್ಕೋಸ್ಕರ ಕಷ್ಟ ಬರ್ತವೆ. ಇವೆಲ್ಲದಕ್ಕೂ ಒಂದು ನ್ಯಾಯ ಇದೆ. ಆದ್ರೆ ದೇವರ ಕೃಪೆಯನ್ನು ತಿರಸ್ಕಾರ ಮಾಡೋದ್ರಿಂದ ಎಕ್ಸ್ಕ್ಯೂಸ್ ಇಲ್ಲ. ಶಾಶ್ವತವಾದಂತ ದೇವರಿಂದ ಅಗಲುವಂಥದ್ದೇ. ಅಗಲಿಕೆ ಯಾವ್ದಂತಂದ್ರೆ ನಿತ್ಯವಾದಂತ ನರಕ ಅಂತ ಹೇಳ್ತಾರೆ. ಅದನ್ನು ಯೋಹಾನ್ ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ. ಯೋಹಾನ್ ಬರೆಸುವಾರ್ತೆ 5ನೇ ಅಧ್ಯಾಯ 28, 29. ಜಾನ್ ಚಾಪ್ಟರ್ 5 ವರ್ಸ್ 28, 29. ಅದಕ್ಕೆ ಆಶ್ಚರ್ಯಪಡಬೇಡ್ರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದುವರೆಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದ್ದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಕೆಟ್ಟದ್ದನ್ನು ಯಾರು ನಡೆಸ್ತಾರೆ? ದೇವರ ಕೃಪೆಯನ್ನು ತಿರಸ್ಕಾರ ಮಾಡುವವರು ಕೆಟ್ಟದ್ದು ಮಾಡ್ತಾರೆ.
ಕೊಟ್ಟಿದ್ದಾನೆ, ದೇವ್ರನ್ನ ಗ್ರೇಸ್ ಕೊಟ್ಟಿದ್ದಾನೆ, ದೇವ್ರು ನನಗೆ ಅವಕಾಶ ಕೊಟ್ಟಿದ್ದಾನೆ, ಆಯುಷ್ಕಾಲ ಕೊಟ್ಟಿದ್ದಾನೆ. ಹೌದು, ನಾನು ತಪ್ಪು ಮಾಡಿದ್ದೇನೆ ಇಲ್ಲ ಅಂತಿಲ್ಲ, ತಿದ್ದುಕೊಳ್ಳೋಣ. ತಿದ್ದುಕೊಳ್ಳೋದಕ್ಕೆ ಏನ್ ಮಾಡಿದ್ದಾನೆ? ಅವ್ರು ಆಯುಷ್ಕಾಲ ಕೊಟ್ಟಿದ್ದಾನೆ, ಅವಕಾಶ ಕೊಟ್ಟಿದ್ದಾನೆ, ನನಗೆ ಇದು ಒಂದು ಸಾಹಸ ಕೊಟ್ಟಿದ್ದಾನೆ. ಇಲ್ಲಿ ತನ್ನ ವಾಕ್ಯಗಳ ಮುಖಾಂತರ ನನ್ನನ್ನು ತಿದ್ದುತ್ತಾ ಇದ್ದಾನೆ. ಕಷ್ಟಗಳ ಸಂದರ್ಭದಲ್ಲಿ ಯಾಕೆ ಕಷ್ಟ ಬರ್ತಾವ ಅಂತೇಳಿ ನಾನು ಬೋಧನೆ ಮಾಡ್ತಾ ಇದ್ದಾನೆ. ಸೊ ಇವೆಲ್ಲವನ್ನು ನಾನು ಪಡ್ಕೊಂಡು, ಈ ಕೃಪೆಯನ್ನು ನಾನು ಪಡ್ಕೊಂಡು ನಾನು ಏನಾಗ್ಬೇಕು, ನಾನು ಬೆಳೀತಾ 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 ಹೋಗ್ಬೇಕು. ಇವೆಲ್ಲ ನಾನು ಗಾಳಿಗೆ ತೋರ್ಬಿಟ್ಟು ನನ್ನ ಮನಸ್ಸಿಗೆ ಬಂದಾಗ ನಡೀತೀನಿ, ನನ್ನ ಶರೀರಕ್ಕೂ ಮನಸ್ಸಿಗೆ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸ್ತೀನಿ, ದೇವರ ಕೃಪೆ ನಾನು ತಿರಸ್ಕಾರ ಮಾಡ್ತೀನಿ ಅಂತಂದ್ರೆ ಏನಾಗುತ್ತೆ? ಅದೇ ಹೇಳ್ತಾ ಇದ್ದಾನೆ, ಕೆಟ್ಟದ್ದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನ ಆಗುತ್ತೆ ಅಂತ ಹೇಳ್ತಾರೆ. ನಿತ್ಯವಾದಂತ ನರಕಕ್ಕೆ ನಾವು ಪಾತ್ರರಾಗ್ತೀವಿ ಅಂತ. ಮತ್ತೊಂದು ಬರೆಸುವಾರ್ಥ 25ನೇ ಅಧ್ಯಾಯದಲ್ಲಿ, ಮ್ಯಾಥ್ಯೂ ಚಾಪ್ಟರ್ 25, ಮ್ಯಾಥ್ಯೂ ಚಾಪ್ಟರ್ 25 ವರ್ಸ್ 46. ಮ್ಯಾಥ್ಯೂ ಚಾಪ್ಟರ್ 25 ವರ್ಸ್. ಮತ್ತು ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೂ ಹೋಗುವರು. ದೇವರ ಕೃಪೆಯನ್ನು ತಿರಸ್ಕಾರ ಮಾಡಿದಂತವರು ನಿತ್ಯ ಶಿಕ್ಷೆಗೆ ಹೋಗ್ತಾರೆ, ನಿತ್ಯ ಶಿಕ್ಷೆಗೆ. ನೀತಿವಂತರು ಎಲ್ಲಿಗೆ ಹೋಗ್ತಾರೆ ಅಂತಂದ್ರೆ ನಿತ್ಯ ಜೀವಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ, ರೆವಲ್ಯೂಷನ್ ಚಾಪ್ಟರ್ 20 ವರ್ಸ್ 12. 20 ವರ್ಸ್ 12. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಅವರವರ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು ಅಂತ ಹೇಳ್ತಾರೆ. ಸೊ ಹಾಗಾಗಿ ದೇವರ ಕೃಪೆಯನ್ನು ತಿರಸ್ಕಾರ ಮಾಡೋದ್ರಿಂದ ಕಷ್ಟ ಬರ್ತದೆ, ಆದ್ರೆ ಈ ಕಷ್ಟ ಮಾತ್ರ ಶಾಶ್ವತವಾದಂತ ಕಷ್ಟ, ಇದು ನಿತ್ಯವಾದಂತ ಕಷ್ಟ. ಇದು ಈ ಕಷ್ಟ ಎಷ್ಟು ಮಟ್ಟಿಗಿದೆ ಅಂತಂದ್ರೆ ಕಟ್ಟ 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 ಅಲ್ಲೂ ಕಡಿಯೋಣ, ಸಹಿಸ್ಕೊಳ್ಳೋಕ ಅಂತ ಕಟ್ಟ 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 ಅಲ್ಲೂ ಕಡಿಯೋದು, ಅಷ್ಟು ಕಷ್ಟ. ಕಟ್ಟ ಕಟ್ಟನೆ ಅಲ್ಲೂ ಕಡಿಯೋಣ ಅಂತ ಪರಿಸ್ಥಿತಿ ಇರುತ್ತೆ ಅಂತ ಹೇಳ್ತೇನೆ. ಅಲ್ಲಿ ಅಂತ ಒಂದು ವೇದನೆಕರವಾದಂತ ಸ್ಥಿತಿ. ಹಾಗಾಗಿ ದೇವರ ಕೃಪೆಯನ್ನು ತಿರಸ್ಕಾರ ಮಾಡೋದ್ರಿಂದ ಕಷ್ಟಗಳು ಬರ್ತವೆ ನಮಗೆ ಅಂತ. ಸೊ ಹಾಗಾಗಿ ದೇವರ ಕೃಪೆಯನ್ನು ತಿರಸ್ಕಾರ ಮಾಡುವಂಥದ್ದು ಬೇಡ. ದೇವರ ಕೃಪೆಯನ್ನ ಇವತ್ತು ನಿರಂತರವಾಗಿ ಬೇಡತಕ್ಕಂಥ ಸ್ಥಿತಿಲಿ ನಾವಿದ್ದೀವಿ. ನಾವು ನಮಗೆ ದೇವರ ಸನ್ನಿಧಾನಕ್ಕೆ ಬರೋಕೆ ನಮ್ಗೆ ಏನು ಅರ್ಹತೆ ಇಲ್ಲ. ನಮಗೆ ಇವತ್ತು ಏನ್ ಮಾಡಿದ್ದಾನೆ ದೇವರು? ತನ್ನ ಕೃಪೆಯ ಮೂಲಕ ನಮ್ಮನ್ನ ಕರೆತಂದಿದ್ದಾನೆ. ತನ್ನ ಮಗನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮನ್ನ ತನ್ನ ಮಕ್ಕಳನ್ನಾಗಿ ಸ್ವೀಕಾರ ಮಾಡ್ಕೊಂಡಿದ್ದಾನೆ. ತನ್ನ ಸ್ವಾಸ್ಥ್ಯಕ್ಕೆ ನಮ್ಮನ್ನು ವಾರಸರನ್ನಾಗಿ ಮಾಡಿದ್ದಾನೆ. ಈ ಭೂಮಿ ಮೇಲಿನ ಪರದೇಶಿ ಅಲ್ಲ ನೀನು, ನಾನು ನಿನಗೆ ತಂದೆ ಆಗಿದ್ದೀನಿ ಅಂತ ಹೇಳ್ತಾನೆ. ನಾನು ನಿಮ್ಮನ್ನ ಅನಾಥರನ್ನಾಗಿ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಯೇಸು ಕ್ರಿಸ್ತರು ಹೇಳ್ಬಿಟ್ಟು ನಮ್ಮನ್ನ ನಡೆಸ್ತಾ ಇದ್ದಾರೆ. ಇವತ್ತು ಇವೆಲ್ಲ ಒದಗಿರುವಂತದ್ದು ಕೃಪೆಯಿಂದ. ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯ, ನಮ್ಮ ದುಡ್ಡು, ನಮ್ ತೋಳ್ಬಲ, ನನ್ನ ಜನಬಲ ಇವ್ಯಾವಿಂದಲ್ಲ, ಇವೆಲ್ಲ ಕೃಪೆಯಿಂದಲೇ. ಎಫೆಸ ಪತ್ರಿಕೆಯಲ್ಲಿ ಈ ಒಂದು ವಿಷಯನ ನಾವು ಗಮನಿಸ್ತೇವೆ. ಎಫೆಸ ಪತ್ರಿಕೆ ಚಾಪ್ಟರ್ 2 ವರ್ಸ್ 5. ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀವಿ ಅಂತ ಹೇಳಿದ್ರೆ, ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀವಿ ನಾವು. ಸೊ 8ನೇ ವಚನದಲ್ಲಿ ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ. ದೇವರು ಇವತ್ತು ನಮ್ಮನ್ನ ತನ್ನ ಮಕ್ಕಳನ್ನಾಗಿ ಸ್ವೀಕಾರ ಮಾಡಿಕೊಂಡದ್ದು ನಮ್ಮ ಒಳ್ಳೆಯ ಕಾರ್ಯಕ್ರಮಗಳಿಂದಲ್ಲ, ನಮ್ಮ ಪುಣ್ಯ ಕ್ರಿಯೆಗಳಿಂದಲ್ಲ, ಕೃಪೆಯಿಂದಲೇ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕೃಪೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಥಿಂಗ್. ಎಲ್ಲಿವರೆಗೂ ಕೆಲಸ ಮಾಡ್ತದೆ ಕೃಪೆ ಅನ್ನುವಂಥದ್ದು? ಎಲ್ಲಿವರೆಗೆ ಕೆಲಸ ಮಾಡ್ತದೆ ಅಂತಂದ್ರೆ, ಈ ಭೂಮಿ ಮೇಲೆ ನಾನು ಶರೀರಧಾರಿಯಾಗಿ ಇರುವ ಕಾಲದಲ್ಲಿ ಮಾತ್ರ ಕೃಪೆ ಕೆಲಸ ಮಾಡ್ತದೆ. ಯಾವಾಗ ನಾನು ಈ ಭೂಮಿ ಮೇಲಿಂದ ಹೊರಟೋಗ್ತೀನೋ, ಈ ದೇಹ ಮಣ್ಣಿಂದ ಬಂದದ್ದು ಮಣ್ಣಿಗೆ ಸೇರ್ತದೋ, ಕೃಪೆ ಕೆಲಸ ಮಾಡಲ್ಲ. ಸೊ ಹಾಗಾಗಿ ದೇವರ ಕೃಪೆಯನ್ನ ತಿರಸ್ಕಾರ ಮಾಡೋದ್ರಿಂದ ಏನಾಗತ್ತಂತಂದ್ರೆ ಕಷ್ಟಕ್ಕೆ ನಾನು ಗುರಿ ಆಗ್ತೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಕಷ್ಟಗಳಿಂದ ನನಗೆ ಏನೇನ್ ಲಾಭ ಆಗ್ತವೆ, ಏನೇನ್ ನಷ್ಟ ಆಗತ್ತೆ ಅನ್ನೋದನ್ನ ದೇವರ ವಾಕ್ಯಗಳ ಮುಖಾಂತರ ಇವತ್ತು ನಮ್ಮನ್ನ
ದೇವರು ಬಲಪಡಿಸಿದ್ದಾರೆ. ಕಷ್ಟ ಇಲ್ಲ ಅಂತಂದ್ರೆ ನಾನು ಪರಿಪೂರ್ಣನಾಗೋದಕ್ಕೆ ಸಾಧ್ಯ ಇಲ್ಲ, ಕಷ್ಟ ಬರಲೇಬೇಕು ನನಗೆ. ಕೀರ್ತನೆಗಳ ಗ್ರಂಥ ಕೊನೆಯ ಒಂದು ವಚನ ನೋಡಿ ಮುಗಿಸ್ಬಿಡೋಣ. ಕೀರ್ತನೆಗಳ ಗ್ರಂಥ ಸಾಮ್ಸ್ 119, ಸಾಮ್ಸ್ 119 verse 67. 119 verse 67. ಇದು ನೋಡಿ, ಸ್ವಲ್ಪ ಅಂಡರ್ಲೈನ್ ಮಾಡ್ಕೊಳ್ಳಿ ಇದನ್ನ, ಪಾಯಿಂಟ್ ಅನ್ನ. ಎಷ್ಟು ಚೆನ್ನಾಗಿದೆ ಅದು. ಕಷ್ಟಾನುಭವಕ್ಕಿಂತ ಮುಂಚೆ ಏನಾಗ್ತಾ ಇದ್ದೆ ನಾನು? ತಪ್ಪಿ ಹೋಗ್ತಾ ಇದ್ದೇನು, ಈಗಲಾದರೂ ನಿನ್ನ ನುಡಿಗಳನ್ನ ಕೈಕೊಡದೆ. ಎಂತ ವಂಡರ್ಫುಲ್ ವರ್ಡ್ ಅಲ್ವಾ? ಸೊ ಕಷ್ಟ ಬೇಕೋ ಬೇಡವಾ? ಕಷ್ಟ ಬೇಕು. ಯಾಕೆ ಬೇಕು ಅಂತಂದ್ರೆ, ಕ್ರೈಸ್ತರಾಗಿರೋದ್ರಿಂದ ಬೇಕಾದ್ರೆ ಕಷ್ಟಗಳು ಬರ್ಲಿ, ಎಷ್ಟು ಬರ್ತಾ ಬರ್ಲಿ. ಆದ್ರೆ ಇವೆಲ್ಲವುಗಳಿಂದ ನಾವ್ ಏನಾಗ್ಬೇಕು? ನಾವು ಜಾಗೃತರಾಗ್ಬೇಕು. ಸೊ ಕ್ರೈಸ್ತರಾಗಿರೋದ್ರಿಂದ ಎಷ್ಟು ಕಷ್ಟ ಬರ್ತಾವ ಬರ್ಲಿ, ನಾವು ಎಷ್ಟು ಕ್ರಿಸ್ತನ ಪಾದಗಳಲ್ಲಿ ಪಾಲ್ಗಾರಾಗ್ತೀವೋ ಅಷ್ಟು ನಾವು ಕ್ರಿಸ್ತನ ಮಹಿಮೆಯಲ್ಲಿ ಕೂಡ ನಾವೇನಾಗ್ತೀವಿ? ನಾವು ಪಾಲ್ಗಾರಾಗ್ತೀವಿ. ಇದರಲ್ಲಿ ಯಾವ್ದೇ ಡೌಟ್ ಇಲ್ಲ. ಆದ್ರೆ ಕಷ್ಟ ಅನುಭವಕ್ಕಿಂತ ಮುಂಚೆ, ಅಂದ್ರೆ ಕಷ್ಟಗಳು ಬರೋದಕ್ಕಿಂತ ಆ ಕಷ್ಟದ ಅನುಭವ ಇಲ್ಲದೆ ಇದ್ದಾಗ ನಾನು ತಪ್ಪು ಹೋಗ್ತಾ ಇದ್ದೆ. ಈಗ ಏನಾಗಿದೆ? ನಿನ್ನ ನುಡಿಗಳೆಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ? ನಾನು ಕೈಗೊಳ್ಳಿ. ಅಂದ್ರೆ ಅರ್ಥ ಏನು? ಕಷ್ಟ ಆಲ್ರೆಡಿ ಬಂದದನ್ನ ಏನ್ ಮಾಡಿದೆ? ನನ್ನನ್ನ ಕರೆಕ್ಟ್ ಮಾಡಿದೆ. ನಿನ್ನ ನುಡಿಗಳನ್ನ ತಪ್ಪಬಾರ್ದು ನಾನು. ನಿನ್ನ ನುಡಿಗಳು ಕಷ್ಟಗಳಿಂದ ತಪ್ಪಿಸುವುದಕ್ಕೆ ಅವು ಸಮರ್ಥವಾಗಿದ್ದಾವೆ ಅನ್ನುವಂತ ಸ್ಥಿತಿಗೆ ನಮ್ಮನ್ನು ತಂದಿದ್ದಾವೆ. ಹಾಗಾಗಿ ಕಷ್ಟಗಳು ನಮ್ಮನ್ನ ಉನ್ನತವಾದಂತ ಸ್ಥಿತಿಗೆ ತಗೊಂಡು ಹೋಗ್ತವೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕಷ್ಟಗಳದೊಂದು ಫಲಿತಾಂಶ, ರಿಸಲ್ಟ್ ಏನಂತಂದ್ರೆ, ಈ ಕಷ್ಟಗಳಿಂದ ರಿಸಲ್ಟ್ ಏನಂತಂದ್ರೆ, ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪೇ ಹೋಗ್ತಾ ಇದ್ದೆ, ಈಗಲಾದರೂ ನಿನ್ನ ನುಡಿಗಳನ್ನ ಕೈಕೊಳ್ತೇನೆ ಅಂತೇಳಿ. ಸೊ ಕಷ್ಟಗಳಿಂದ ಏನ್ ಪ್ರಾಫಿಟ್ ಇದೆ? ಫಲಿತಾಂಶ ಏನಿದೆ? ರಿಸಲ್ಟ್ ಏನಿದೆ ಅಂತಂದ್ರೆ, ಕಷ್ಟಗಳಿಂದ ನನಗೆ ವಿನಯತೆ ಬಂತ. ವಿನಯತೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಏನಂತ ಹೋದ್ರೆ ವಿನಯತೆ, ಹಂಬಲ್ನೆಸ್. ಅದು ಕಷ್ಟಗಳಿಂದ. ಯಾಕಂದ್ರೆ ಇನ್ನೊಬ್ರು ಕಷ್ಟ ನೋಡಿ ನಾನು ಈ ಕಷ್ಟ ಏನ್ ಮಾಡಿದೀನಿ? ನಾನು ಅನುಭವಿಸಿದ್ದೀನಿ. ಈಗ ಯಾರೋ ಒಬ್ರು ಬಂದು ಇಲ್ಲಿ ಒಂದ್ ಏನಾದ್ರು ಊಟ ಕೊಡಿಸಿ ಅಂತಂದ್ರೆ, ಆ ಕಷ್ಟ ಏನಂತ ನನಗೆ ಗೊತ್ತಾದ್ರೆ, ಅದ್ರ ಅನುಭವ ನನಗಾದಾಗ ನಾನು ಏನಾಗ್ತೀನಿ? ಇನ್ನೊಬ್ರಿಗೆ ಏನ್ ಮಾಡ್ತೀನಿ? ನಾನು ಕರುಣೆ ತೋರಿಸ್ತೀನಿ. ನನಗೆ ಆ ಕಷ್ಟ ಇಲ್ಲ ಅಂತ ಇಟ್ಕೊಳ್ಳಿ, ನಾನು ಇನ್ನೊಬ್ರಿಗೆ ಏನ್ ಕರುಣೆ ತೋರಿಸ್ತೀನಿ ಹೇಳಿ? ಹಾಗಲ್ಲ. ಸೊ ಹಾಗಾಗಿ ಕಷ್ಟಗಳಿಂದ ನನ್ಗೆ ಏನ್ ಪ್ರಾಫಿಟ್, ನನ್ಗೇನ್ ಲಾಭಗಳು ಅಂತಂದ್ರೆ, ನಾನು ವಿನಯತೆ ನನ್ನಲ್ಲಿ ಬರ್ತದೆ. ನನ್ನನ್ನು ನಾನು ಏನ್ ಮಾಡ್ತೀನಿ? ನಾನು ತಗ್ಗಿಸ್ಕೊಳ್ತೀನಿ. ಆಮೇಲೆ ನಂಬಿಕೆ ನನ್ನಲ್ಲಿ ಬರ್ತದೆ. ಆಮೇಲೆ ಅದರಿಂದ ನಾನು ಏನಾಗ್ತೀನಿ? ನಾನು ದಿನದಿಂದ ದಿನಕ್ಕೆ ಬೆಳಿತಾ ಹೋಗ್ತೀನಿ. ಸೊ ಹಾಗಾಗಿ ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೇನು, ಈಗಲಾದರೂ ನಿನ್ನ ನುಡಿಗಳನ್ನು ಕೈಗೊಳ್ಳುತ್ತೇನೆ ಅಂತ ಹೇಳಿ. ಸೊ ಕೊನೆಯದಾಗಿ, ಕಷ್ಟಗಳಿಲ್ಲದಂತಹ ಒಂದು ಸ್ಥಳಕ್ಕೆ ನಾವು ಹೋಗ್ಬೇಕಾಗಿದೆ. ಇಷ್ಟೆಲ್ಲ ಕಷ್ಟಗಳಿದೆ ಇರುವಂತದ್ದು ಇಲ್ಲೆಲ್ಲ ಕೂಡ, ಆದ್ರೆ ಕಷ್ಟಗಳೇ ಇಲ್ಲದಂತ ಒಂದು ಸ್ಥಳ ನಮಗೋಸ್ಕರ ದೇವರು ಸಿದ್ಧ ಮಾಡಿದ್ದಾನೆ. ಆ ಸ್ಥಳಕ್ಕೆ ನಾವೆಲ್ಲ ಹೋಗ್ಬೇಕು. ಆ ಸ್ಥಳ ಎಂತದಂತಂದ್ರೆ, ಕಷ್ಟಗಳನ್ನುವಂಥದ್ದೇ ಇಲ್ಲ ಅಲ್ಲಿ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯದಲ್ಲಿ ಆ ಒಂದು ಸ್ಥಳದ ಒಂದು ವಿಶೇಷತೆಯನ್ನ ಕುರಿತು ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 1ರಿಂದ 4ನೇ ವಚನ. ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನೂ ಕಟ್ಟೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು, ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮೊದಲಗಿತ್ತಿಯಿಂದ ಶೃಂಗರಿಸಲ್ಪಟ್ಟಿತ್ತು. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು, ಇಗೋ ದೇವರ ನಿವಾಸ ಮನುಷ್ಯರಲ್ಲಿದೆ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು, ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು ಅಂತ ಹೇಳ್ತಾರೆ. ಇದು ಕಷ್ಟಗಳಿಲ್ಲದಿರ್ತಕ್ಕಂಥ ಒಂದು ಸ್ಥಳ. ಅದು ದೇವರ ನಿವಾಸ, ದೇವರ ಒಂದು ಸಹವಾಸ. ಅಂತ ಒಂದು ಸಹವಾಸಕ್ಕೆ ನಾವೆಲ್ಲರೂ ಹೋಗ್ಲಿಕ್ಕಾಗುವಂತೆ ದೇವರು ತಾನೇ ನಮ್ಮನ್ನು ಈ ವಾಕ್ಯಗಳ ಮುಖಾಂತರ
ಬಲಪಡಿಸಲಿ, ಪ್ರೋತ್ಸಾಹಿಸಲಿ ಅಂತೇಳಿ ನನ್ನನ್ನು ಎಚ್ಚರಿಸಿಕೊಂಡು ನಿಮ್ಮನ್ನು ಎಚ್ಚರಿಸಿ ಈ ವಾಕ್ಯ ಭಾಗವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ವಂದನೆಗಳು.